कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं सागजातं सहगण रघुनाथान्वितं तं सजीवं साद्वैतं सावधूतं परिजन सहितं कृष्ण चैतन्य देवां श्री राधा कृष्ण पादान सह गणललिता श्री विशाखान्तांश। हे कृष्णा करुणा सिंधु दीनबंधो जगतपते गोपेश गोपिका कांता राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यः च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्रद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवत्युत्तम श्लोके भक्तिर्भवति नैष्टिकी। नमो निष्ठपादाय कृष्णविष्ठाय ಹರೆ ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 4 ಅಧ್ಯಾಯ 18. 17ನೇ ಅಧ್ಯಾಯದಲ್ಲಿ ಋತು ಮಹಾರಾಜ ಭೂಮಿ ಮೇಲೆ ಕೋಪ ಮಾಡ್ಕೊಳ್ತಾನೆ. ಯಾಕೆ ಕೋಪ ಮಾಡ್ಕೊಳ್ತಾನೆ? ಭೂಮಿ ಯಜ್ಞಕ್ಕೆ ಬೇಕಾಗಿರುವಂತಹ ಎಲ್ಲಾ ದವಸ ಧಾನ್ಯಗಳನ್ನ, ಕಾಳುಗಳನ್ನ, ಬೀಜಗಳನ್ನ ತನ್ನ ಗರ್ಭದಲ್ಲಿ ಹುದುಗಿಸಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಹೇಳ್ತಾಳೆ ಭೂದೇವಿ. ಭೂದೇವಿದೇನು ತಪ್ಪಿಲ್ಲ, ನಮ್ದು ತಪ್ಪು. ಆದ್ರೆ ರಾಜ ಯಾಕೆ ಅದು ನಿಗ್ರಹ ಮಾಡಕ್ ಹೋಗ್ತಾನೆ? ತನ್ನ ಪ್ರಜೆಗಳ ಮೇಲೆ ಅವನಿಗೆ ನಂಬಿಕೆ. ನನ್ನ ಪ್ರಜೆಗಳು ನನ್ನ ಮಕ್ಕಳ ಹಾಗೆ, ಅವರು ತಮ್ಮ ನಿತ್ಯದ ಯಜ್ಞಗಳನ್ನ ಚಾಚು ತಪ್ಪದೆ ಆಚರಣೆ ಮಾಡ್ತಾರೆ. ನಿತ್ಯವಾದ ಕರ್ಮ ಯಾವುದು? ಯಜ್ಞ, ದಾನ, ತಪ. ಈ 3 ನಾವು ಮಾಡ್ಲೇಬೇಕು, ಕಂಪಲ್ಸರಿ. ಕೃಷ್ಣ ಹೇಳ್ತಾನೆ ಈ 3 ಮಾತ್ರ ನ ತ್ಯಜೇತ್ ಕಾರ್ಯಮೇವ ತತ್. ನ ತ್ಯಜೇತ್, ಬಿಡಬಾರ್ದು. ಸೊ ಯಾವಾಗ ನಾವು ಯಜ್ಞಗಳನ್ನ ಆಚರಣೆ ಮಾಡೋದನ್ನ ಬಿಡ್ತೀವಿ, ಆಗ ನೀವೆಷ್ಟೇ ಭೂಮಿ ಒತ್ತಿದ್ರು ಮಳೆ ಬರೋದಿಲ್ಲ. ಇವಾಗ ವಿಷ ಹಾಕಬೇಕು. ನೋಡಿ ನಮ್ಮ ಕೈಯಲ್ಲಿ ವಿಧಿ ಹೇಗೆ ಪಾಪ ಮಾಡಿಸ್ಕೊಳ್ಳುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ರೈತ ಕುಟುಂಬದ ಹಿನ್ನೆಲೆ ಗೊತ್ತಿರುತ್ತೆ, ಎಷ್ಟು ಕಷ್ಟ ರೈತ ಜೀವನ ಅಂತ. ಹೇಳ್ತಾರೆ ಎಷ್ಟು ಬೆಳೆ ಬಿತ್ತರೂ ಮಳೆ ಬರಲ್ಲ, ಫಸಲು ಬರೋದಿಲ್ಲ, ಲಾಭ ಆಗೋದಿಲ್ಲ. ಆದ್ರೆ ಎಲ್ಲ ಮನಸ್ಸಿನ ಲಾಭ ಮಾಡ್ಬೇಕು. ಲಾಭ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಭೂಮಿಗೆ ನಾನು ವಿಷ ಹಾಕಬೇಕು. ಭೂದೇವಿಗೆ ವಿಷ ಕೊಟ್ಟು ನಾನ್ ಲಾಭ ಮಾಡ್ತಾ. ಎಷ್ಟು ವಿಕೃತ ಮನಸ್ಸು ಗೊತ್ತಾ? ಅನಿವಾರ್ಯ, ಏನು ಮಾಡಕ್ಕಾಗೋದಿಲ್ಲ. ನಮ್ ಕೈಲಿ ಪಾಪ ಮಾಡಿಸ್ಕೊಳ್ಳೇಬೇಕು ಅಂತ ಭಗವಂತ ಡಿಸೈಡ್ ಮಾಡಿದ್ಮೇಲೆ ನಮ್ ಕೈಲಿ ಮಾಡ್ಕೊಳ್ತಾನೆ. ವಿಷ ಹಾಕದೆ ನಾವು ಅನ್ನ ತಿನ್ನಕ್ ಆಗೋದಿಲ್ಲ. ನೀವ್ ಯಾವ್ದೇ ಹಾಕ್ಲಿ, ಒಂದು ಕ್ಯಾರೆಟ್, ಒಂದು ಕೊತ್ತಂಬರಿ ಗಿಡ ಹಾಕ್ಲಿ, ಒಂದ್ ಬೀನ್ಸ್, ಏನೇ ಹಾಕಿ, ಒಂದ್ ಭತ್ತ, ರಾಗಿ, ಎಲ್ಲದಕ್ಕೂ ವಿಷ ಹಾಕ್ಬೇಕು. ವಿಷ ಹಾಕದೆ ಬೆಳೆ ಬರೋದೇ ಇಲ್ಲ. ಮತ್ತೇನ್ ಮಾಡ್ತಾಳೆ ಭೂಮಿ? ಎಲ್ಲ ತನ್ನ ಗರ್ಭದಲ್ಲಿ ಇಟ್ಕೊಂಡ್ಬಿಡ್ತಾಳೆ. ಯಾಕೆ? ರಾಜ ಸರಿ ಇಲ್ಲ. ಋತುರಾಜನಂತ ಒಬ್ಬ ರಾಜ ಇಲ್ಲ. ಪ್ರಜೆಗಳು ಯಾಗ ಯಜ್ಞಗಳನ್ನ ಮಾಡ್ತಾ ಇಲ್ಲ, ಎಲ್ಲ ಸ್ವಾರ್ಥಕ್ಕೋಸ್ಕರ. ಈ ಚಾಪ್ಟರ್ ಓದ್ತಾ ಇದ್ರೆ ನಿಜವಾಗ್ಲು ನಾವು ಯಾವ ಮಟ್ಟಕ್ಕೆ ಇಳಿದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ನಾವು ನೋಡಿ, ಭಾಗವತ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಯಾವುದೋ ಕಾಲದಲ್ಲಿ ಹೇಳಿದ್ದು, ಯಾರಿಗೋ ಹೇಳಿದ್ದು, ನಮ್ಗೆ ಅಪ್ಲೈ ಆಗಲ್ಲ ಅಲ್ಲ. ಇದು ಶ್ರೀಮದ್ ಭಾಗವತಂ ಸಾರ್ವಕಾಲಿಕ ಸತ್ಯ. ಇದು ಯಾವ ಕಾಲದಲ್ಲಿ ನೀವು ಹೆಂಗ್ ಹಿಡ್ಕೊಂಡು ನೋಡಿದ್ರು ಸತ್ಯನೇ ಕಾಣಿಸುತ್ತೆ. ಇಷ್ಟೆಲ್ಲ ಕೋಪ ಮಾಡ್ಕೊಳ್ತಾನೆ ಪೃಥುರಾಜ. ಭೂಮಿಯನ್ನ ಕೊಂದು ನಿನ್ನ ಮಾಂಸವನ್ನ ನನ್ನ ಜನರಿಗೆ ಹಂಚಿಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಭೂಮಿ ಗಾಬರಿಯಾಗಿ ಭಯ ಬಿದ್ದು ಓಡೋಗ್ತಾಳೆ. ಪೃಥು ಬಿಡೋದಿಲ್ಲ ಅವಳನ್ನ. ಯಾರ್ದು ತಪ್ಪು? ಇಲ್ಲಿ ಡಿಸೈಡ್ ಮಾಡ್ತಾನೆ ಯಾರ್ದು ತಪ್ಪು. ಯಾಕೆ ಭೂಮಿ ಧಾನ್ಯವನ್ನ ಕೊಡದೆ ಬಚ್ಚಿಟ್ಕೊಂಡಿದ್ದಾಳೆ ಗರ್ಭದಲ್ಲಿ ಅಂತ. ಪ್ರಜೆಗಳು ಕ್ರಮೇಣ ಏನಾಗ್ತಾರೆ ಅಂದ್ರೆ ಸ್ವಾರ್ಥಿಗಳಾಗ್ತಾ ಹೋಗ್ತಾರೆ. ಈಗ ಭೂಮಿ ಯಜ್ಞಕ್ಕೆ ಅಂತ ಬ್ರಹ್ಮದೇವರು ಭೂಮಿಯಲ್ಲಿ ಧಾನ್ಯಗಳನ್ನ ಬಿತ್ತಿರ್ತಾನೆ, ತನ್ನ ಗರ್ಭದಲ್ಲಿ ಒದಗಿಸಿಟ್ಟಿರ್ತಾನೆ. ಯಜ್ಞಕ್ಕೋಸ್ಕರ ಆದ್ರೆ ಕೊಡು, ಸ್ವಾರ್ಥಕ್ಕೋಸ್ಕರ ಆದ್ರೆ ಕೊಡ್ಬೇಡ.
ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಜ್ಞಕ್ಕಲ್ಲದೆ ಇದ್ರೆ ನಾವು ಅದನ್ನ ಉಪಯೋಗಿಸಬಾರದು. ಭೂಮಿ ಹೇಳ್ತಾಳೆ, ಒಂದ್ ವೇಳೆ ಏನಾದ್ರೂ ಯಜ್ಞಕ್ಕೆ ಅಲ್ಲದೆ ಧಾನ್ಯಗಳನ್ನ ಉಪಯೋಗಿಸಿದರೆ ಅದರ ಪಾಪವನ್ನ ಅವನು ಜನ್ಮಾಂತರಗಳಲ್ಲಿ ಭೋಗಿಸ್ಬೇಕಾಗುತ್ತೆ. ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಂಜಾಯ್ ಮಾಡ್ತಾ ಇದೀವಿ. ತಿಳ್ಕೋಬೇಕು, ನಾವು ಎಷ್ಟು ಪಾಪ ಮಾಡ್ತಾ ಇದೀವಿ ಅನ್ನೋದನ್ನ ತಿಳ್ಕೋಬೇಕು. ಒಂದು ಅಕ್ಕಿ ಕಾಳನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡದೆ ತಿಂದ್ರೆ ನಾವು ಅದ್ರ ಪಾಪವನ್ನ ಭೋಗಿಸ್ಬೇಕಾಗುತ್ತೆ, ಜನ್ಮಾಂತರಗಳಲ್ಲಿ ಭೋಗಿಸ್ಬೇಕಾಗುತ್ತೆ. ಏನಾಗ್ಬಿಡುತ್ತೆ, ಸತ್ಮೇಲೆ ಯಾರು ನೋಡಿದ್ದಾರೆ? ಅವಾಗ ನಾವು ಕಷ್ಟ ಪಡ್ತೀವ, ಸುಖ ಪಡ್ತೀವ, ಸ್ವರ್ಗನೋ ನರಕನೋ ಯಾರು ನೋಡಿದ್ದಾರೆ? ಇಲ್ಲ, ಹಾಗೆ ಹೇಳ್ಬಾರ್ದು. ಹೇಳ್ತಾರೆ, ಋತು ಭೂಮಿಯನ್ನ ಸೆರೆ ಹಿಡಿದ ಮೇಲೆ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ. ಯಜ್ಞದಾನ ತಪಸ್ಸು. ಯಜ್ಞದಾನ ತಪಸ್ಸು ಅಂದ್ರೆ ಫಸ್ಟ್ ನಂಬರ್ 1 ಯಜ್ಞ. ಯಜ್ಞದಲ್ಲಿ 5 ಬಗೆ ಯಜ್ಞ ಇದೆ. ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ಸತಾಪರೆ, ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತೆಯ ಸಂಶಿತ ವ್ರತ. 5 ಬಗೆ ಯಜ್ಞ ಹೇಳ್ತಾನೆ ಕೃಷ್ಣ. ದ್ರವ್ಯ ಯಜ್ಞ ಅಂದ್ರೆ ಏನು? ದ್ರವ್ಯ ಅಂದ್ರೆ ಮೆಟೀರಿಯಲ್, ವಸ್ತುಗಳು, ಭೌತ ವಸ್ತುಗಳು. ಅದು ದೇಹ ಆಗಿರ್ಬೋದು, ಗೇಹ ಆಗಿರ್ಬೋದು, ದುಡ್ಡಾಗಿರ್ಬೋದು, ಯಾವುದೇ ಭೌತಿಕ ವಸ್ತುಗಳನ್ನ ಕೊಟ್ಟು ನಾವು ಯಜ್ಞ ಮಾಡ್ಬೋದು. ಅಂದ್ರೆ ದಾನ. ಯಾವ ತರ ದಾನ? ಇವಾಗ ಈಗ ಬ್ರಾಹ್ಮಣರಿಗೆ ವಸ್ತ್ರದಾನ ಮಾಡ್ತೀವಿ, ಗೋದಾನ ಮಾಡ್ತೀವಿ, ಭೂದಾನ ಮಾಡ್ತೀವಿ, ಸಂಪತ್ತನ್ನ ದಾನ ಮಾಡ್ತೀವಿ. ಆದ್ರೆ ಯಾರಿಗೋಸ್ಕರ ಮಾಡ್ಬೇಕು ಅಂದ್ರೆ ಅದು ಯಜ್ಞಾರ್ಥಾತ್, ಯಜ್ಞಕ್ಕೆ ಅಂತ ದಾನ ಮಾಡ್ಬೇಕು. ಈಗ ನಮ್ಮ ಹತ್ರ ವಸ್ತುಗಳಿದೆ, ದುಡ್ಡಿದೆ, ಮನೆ ಇದೆ, ಭೂಮಿ ಇದೆ, ವಸ್ತು ಇದೆ, ವಾಹನ ಇದೆ. ಇದನ್ನ ನಾವು ಭಗವಂತನ ಸೇವೆಗೆ ತೊಡಗಿಸ್ಬೇಕು. ಇದು ದ್ರವ್ಯಯಜ್ಞ. ಆಮೇಲೆ ತಪೋಯಜ್ಞ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ. ಸೊ 5 ಬಗೆಯ ಯಜ್ಞಗಳನ್ನ ನಾವು ಕೇವಲ ಭಗವಂತನಿಗೋಸ್ಕರ ಅದನ್ನ ಮೀಸಲಾಗಿಡ್ಬೇಕು. ಈಗ ಕೆಲವರಿಗೆ ಭಗವಂತ ಜ್ಞಾನ ಕೊಟ್ಟಿದ್ದಾನೆ, ಭೌತಿಕ ಜ್ಞಾನ ಆಗಿರ್ಲಿ ಪರವಾಗಿಲ್ಲ. ಈಗ ಝೂಮ್ ಆಪ್ ಯಾರೋ ಒಬ್ಬ ಕಂಡಿಡ್ದ. ಓಕೆ, ಆ ಝೂಮ್ ಆಪ್ ಕಂಡಿಡಿದವನಿಗೆ ಭಗವಂತನೇ ಬುದ್ಧಿ ಕೊಟ್ಟಿದ್ದು, ಹೌದಾ? ಅವನೇನು ಓದಿ ಅವ್ರ ಸ್ಕೂಲ್ ಬುಕ್ ಓದಿ ಜ್ಞಾನ ಬಂದಿದ್ದಲ್ಲ, ಭಗವಂತ ಕೊಟ್ಟಿದ್ದಕ್ಕೆ ಬಂದಿದ್ದು. ಬುದ್ಧಿರ್ ಬುದ್ಧಿಮತಾಮಸ್ಮಿ, ಬುದ್ಧಿವಂತರ ಬುದ್ಧಿ ನಾನು. ಆ ಬುದ್ಧಿಯನ್ನ ಝೂಮ್ ಆಪ್ ಒಂದ್ ವೇಳೆ ನಾವು ಕೆಟ್ಟದ್ದಕ್ಕೆ ಉಪಯೋಗಿಸ್ಕೊಂಡ್ರೆ ಅದ್ರ ಫಲವನ್ನ ಭೋಗಿಸ್ಬೇಕಾಗುತ್ತೆ. ಅಕಸ್ಮಾತ್ ಆ ಝೂಮ್ ಆಪ್ ಇಂದ ಎಷ್ಟೋ ಜನ, ಈಗ ಕ್ಲಾಸಸ್ ನಡೀತಾ ಇದೆ, ಜ್ಞಾನ ಯಜ್ಞ ನಡೀತಾ ಇದೆ, ಅದರ ಪುಣ್ಯ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಅದು ಅಪ್ಲಿಕೇಶನ್, ಅದು ಆಪ್ ನ ಡಿಸೈನ್ ಮಾಡೋಂಗೆ ಹೋಗುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಅವನಿಗೆ ತನ್ನ ಬುದ್ಧಿಯನ್ನ ಒಳ್ಳೇದಕ್ಕಾದ್ರೂ ಸರಿ, ಕೆಟ್ಟದಕ್ಕಾದ್ರೂ ಸರಿ ಯುಟಿಲೈಸ್ ಮಾಡ್ಕೊಳ್ಳೋ ಆಪ್ಷನ್ ನಮಗಿದೆ. ಇದು ತಪೋಯಜ್ಞ. ಅವನು ಇಷ್ಟು ಕಷ್ಟಪಟ್ಟಿರ್ತಾನೆ ಒಂದು ಝೂಮ್ ಅಪ್ಲಿಕೇಶನ್ ಡಿಸೈನ್ ಮಾಡ್ಬೇಕಾದ್ರೆ. ಸೊ ಇವೆಲ್ಲ ಭಗವಂತ ಕೊಟ್ಟರೆ ಬುದ್ಧಿಶಕ್ತಿಯನ್ನ ಭಗವಂತನ ಕೆಲಸಕ್ಕೆ ಉಪಯೋಗಿಸಿದ್ರೆ ಅವನಿಗೆ ಭಗವಂತ ಕೃಪೆ ಕೊಡ್ತಾನೆ, ಅದು ಯಜ್ಞ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ? ಅದು ಪಾಪಕರ್ಮ ಆಗುತ್ತೆ. ಇದು ತಪೋಯಜ್ಞ. ಯೋಗ ಯಜ್ಞ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗ ಯಜ್ಞ ಸದಾಪರೆ, ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತೆ ಸಂಶಿತ ವ್ರತ. ಯಾರು ಈ ಸಾಧನಗಳ ಮೂಲಕ, ದ್ರವ್ಯ ತಪ ಯಜ್ಞದ ಮೂಲಕ ಭಗವಂತನ ತೃಪ್ತಿಗೋಸ್ಕರ ಮಾಡ್ತಾನೆ, ಇವೆಲ್ಲವೂ ಯಜ್ಞ. ಸಿಂಪಲ್ ಆಗಿ. ದಾನ. ದಾನದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ 3 ದಾನ ಇದೆ. 3 ದಾನವನ್ನು ಅಂದ್ರೆ ಸಾತ್ವಿಕವಾಗಿ ದಾನ ಕೊಟ್ರು ಒಳ್ಳೆ ಕೆಲಸಕ್ಕೆ, ತಗೋ ಅನ್ನ ತಿನ್ನು, ತಗೋ ಊಟ ಮಾಡು, ತಗೋ ಬದುಕೋ ಅಂತ ಕೊಡ್ತಾರೆ, ಸಾತ್ವಿಕನೇ ಇರುತ್ತೆ. ಅದು ಕೂಡ ಪಾಪದ ಲೆಕ್ಕಾಚಾರದಲ್ಲಿ ಬರುತ್ತೆ. ಸೊ ದಾನ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು? ದಾತವ್ಯಂ ಇತಿ ದಾನಂ ದೀಯತೆ ಅನುಪಕಾರಿಣೆ, ದೇಶ ಕಾಲೇ ಚ ಪಾತ್ರೇ ಚ ತದ್ದಾನಂ. ಅಂದ್ರೆ ಅಪಾತ್ರರಿಗೆ ಏನಾದ್ರು ದಾನ ಕೊಟ್ಟು ಅದರಿಂದ ದುರುಪಯೋಗ ಆಯಿತು ಅಂದ್ರೆ ದಾನ ಕೊಟ್ಟವನಿಗೆ ಅದ್ರ ಫಲವನ್ನ ಭೋಗಿಸ್ಬೇಕಾಗುತ್ತೆ. ಹಾಗೆ ದಾನ ಕೊಡೋದನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೊಡ್ಬೇಕು, ಕೃಷ್ಣ ಪ್ರಜ್ಞೆ ಇರೋರಿಗೆ ಕೊಡ್ಬೇಕು. ಅಂದ್ರೆ
ಶಾಸ್ತ್ರ ಎಷ್ಟು ಚೌಕಟ್ಟು ಹಾಕುತ್ತೆ, ರಿಸ್ಟ್ರಿಕ್ಟ್ ಮಾಡುತ್ತೆ ನಮ್ಮನ್ನು. ಅದರಿಂದ ಆಚೆ ಹೋಗ್ಬಾರ್ದು ನಾವು. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತೆ ಕಾರ್ಯಕರಿಸ್ತು. ಟಾಪಿಕ್ ಚೇಂಜ್ ಆಗಿಲ್ಲ. ಯಜ್ಞ ದಾನ ತಪಸ್ ಬಗ್ಗೆ ಒಂದು ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಯಜ್ಞ ದಾನ ತಪಸ್ಸು ಅಷ್ಟೇನೆ. ನಾವು ದೈಹಿಕವಾಗಿ, ವಾಚಿಕವಾಗಿ ಮತ್ತೆ ಮಾನಸಿಕವಾಗಿ ಭಗವಂತನ ಕಾರ್ಯಗಳಿಗೆ ವಿನಿಯೋಗಿಸಿದ್ರೆ ಅದು ತಪಸ್ಸಾಗುತ್ತೆ. ವಾಚಕ, ಕಾಯಕ, ಮಾನಸಿಕ. ಅದು ಗೀತೆಯಲ್ಲಿ ಬಂದಾಗ ನಾನು ಹೇಳ್ತೀನಿ. ಸೊ ಇಲ್ಲಿ ಟಾಪಿಕ್ ಮತ್ತೆ ಋತುರಾಜನ ತರ್ಪಣ. ಬ್ರಹ್ಮದೇವರು ಭೂಮಿಯಲ್ಲಿ ಆ ದವಸದನ್ನ ಉದಿಸಿಟ್ಟಿರ್ತಾರೆ. ಯಾರು ಯಜ್ಞಕ್ಕೆ ಕೇಳ್ತಾರೆ ಅದನ್ನ ಕೊಡ್ಬೇಕು. ಯಜ್ಞಕ್ಕಲ್ಲದೆ ನಾವು ಅದನ್ನ ಉಪಯೋಗಿಸ್ಕೋಬಾರದು. ಇದು ಬ್ರಹ್ಮದೇವರ ಆಜ್ಞೆ. ಯಾವಾಗ ಜನರು ಪೃಥುರಾಜನ ಆಳ್ವಿಕೆಯಲ್ಲಿ ಜನ ಯಜ್ಞವನ್ನ ಮರೆತು ಹೋಗ್ತಾರೆ, ಆಗ ಭೂಮಿ ತನ್ನಿಂದ ತನ್ನ ಧಾನ್ಯಗಳನ್ನ ಒದಗಿಸಿಟ್ಕೊಂಡ್ಬಿಡ್ತಾರೆ. ಅವಾಗ ಏನ್ ಹೇಳ್ತೀನಿ ನೋಡಿ, ಭೂಮಿ ಹೇಳ್ತಾಳೆ, ನನ್ನ ಪ್ರಿಯ ಮಹಾರಾಜನೇ, ಭಕ್ತರಲ್ಲದವರು ಧಾನ್ಯಗಳನ್ನು, ಗಿಡಮೂಲಿಕೆಗಳನ್ನ ಉಪಯೋಗಿಸ್ತಿರುವುದು ಮಾತ್ರವಲ್ಲ, ಅವರು ನನ್ನನ್ನ ದುಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಅಪಾಲಿತಾನ್ ಅದೃತಾಚ ಭವದ್ಬಿರ್ ಲೋಕಪಾಲಕೈ ಚೋರಿ ಭೂತೇತ. ಚೋರಿ ಅಂದ್ರೆ ಕಳ್ಳರು. ಚೋರಿ ಭೂತೇತ ಲೋಕೇಹಂ ಯಜ್ಞಾರ್ಥೆ ಆಗ್ರಹ ಸಮೋಷಧಿ. ತಮ್ಮ ಇಂದ್ರಿಯ ತೃಪ್ತಿಗಾಗಿ ಧಾನ್ಯಗಳನ್ನ ಬಳಸುವ ಕಳ್ಳರನ್ನ, ದುರ್ಜನರನ್ನ ಶಿಕ್ಷಿಸದೆ ಬಿಟ್ಟು ಬಿಡುವ ರಾಜರು ಈಗ ನಿಜವಾಗಿ ನನ್ನನ್ನ ಪೂರ್ತಿಯಾಗಿ ಅಲಕ್ಷಿಸಿದ್ದಾರೆ. ಭೂಮಿ ಪೃಥುರಾಜನ ಮಾತು. ನಾನು ಇದನ್ನು ರಿಪೀಟ್ ಮಾಡ್ತೀನಿ ಮತ್ತೆ. ಆದ್ದರಿಂದಲೇ ನಾನು ಯಜ್ಞ ಕಾರ್ಯಗಳಿಗೆಂದು ಉದ್ದೇಶಿತವಾದ ಎಲ್ಲ ಬೀಜಗಳನ್ನ ನನ್ನೊಳಗೆ ಒದಗಿಸಿಬಿಟ್ಟುಕೊಂಡಿದ್ದೇನೆ. ಶ್ಲೋಕ ನಂಬರ್ 418-7. ಅಪಾಲಿತ ಅಂದ್ರೆ ಯಾರು ನನ್ನನ್ನ ಪಾಲನೆ ಮಾಡ್ತಾ ಇಲ್ಲ. ಅನಾದೃತ ಅಂದ್ರೆ ಕಡೆಗಣಿಸ್ಬಿಟ್ಟಿದ್ದಾರೆ ನನ್ನನ್ನ. ಭೂಮಿನ ಹಾಕು ಔಷಧಿ, ಹಾಕು ವಿಷ ಹಾಕು. ಭೂಮಿ, ನಾವು ಪ್ರಕೃತಿ ಪಾಠ ಮಾಡ್ಬೇಕಾದ್ರೆ ದತ್ತಾವಧೂತ ಭೂಮಿಯಿಂದ ಏನ್ ಕಲಿತಾನೆ? ಸಹಿಷ್ಣುತೆ ಕಲಿತಾನೆ. ಏನಾದ್ರೂ ಮಾಡು, ಭೂಮಿ ಸಹಿಸ್ಕೊಳ್ತಾಳೆ. ಭೂಮಿನ ಕೊರಿತಾನೆ, ಅವಿ ತೋಡ್ತಾನೆ, ಭೂಮಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾನೆ, ಭೂಮಿಯನ್ನು ತನ್ನ ಕಾರ್ಯಗಳಿಗೆ ಉಪಯೋಗಿಸ್ತಾನೆ. ಹೇಗಂದ್ರೆ ಅನಾದೃತ ಅಂದ್ರೆ ಗೌರವ ಇಲ್ಲದೆ ಅವಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ. ಆಮೇಲೆ ಭವದ್ಭಿಹಿ ಲೋಕಪಾಲಕೈ, ನಿಮ್ಮಂತ ರಾಜರುಗಳಿಂದ ಅಂತ ಹೇಳ್ತಾಳೆ. ಅಂದ್ರೆ ಪೃಥ್ವಿರಾಜನ್ಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಾಳೆ ಗೋರೂಪಿ ಭೂದೇವಿ. ಪೃಥ್ವಿರಾಜನ್ಗೆ ಹೇಳ್ತಾಳೆ ಆ ಗೋರೂಪಿ ಭೂಮಿ, ಓ ರಾಜ, ನಿನ್ನಂಥ ರಾಜಗಳಿಂದ, ನಿನ್ನಂಥ ರಾಜ ಇದ್ರೆ ಪ್ರಜೆಗಳು ಹಾಗೆ ಆಗ್ತಾರಲ್ಲ. ಪ್ರಜೆಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದಾರೆ, ನನ್ನನ್ನ ಅನಾದೃತ ಮಾಡ್ತಾ ಇದಾರೆ. ಅಪಾಲಿತ, ನನ್ನನ್ನ ಪಾಲನೆ ಮಾಡ್ತಾ ಇಲ್ಲ, ಅವ್ರು ಬಿಟ್ಬಿಟ್ಟಿದ್ದಾರೆ. ಬೀದಿ ಹಸುಗಳನ್ನ ಬಿಟ್ಬಿಟ್ಟಿರ್ತಾರೆ ನೋಡಿ, ಬೀದಿ ನಾಯಿಗಳನ್ನ. ಹೇಗಂದ್ರೆ ಹಾಗೆ ಯಾರು ನನ್ನನ್ನ ಕೇರ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಭೂಮಿ ನಮಗೆ ಅನ್ನ ಕೊಡ್ತಾಳೆ ಅನ್ನೋ ಒಂದು ಕನಿಕರ, ಒಂದು ಕಿಂಚಿತ್ ಕನಿಕರ ಇಲ್ಲಲ್ಲ ಭೂಮಿಗೆ. ಭೂಮಿಗೆ ಎಷ್ಟು ಜನ ನಮಸ್ಕಾರ ಮಾಡ್ತೀವಿ ನಾವು ಬೆಳಿಗ್ಗೆ ಕಾಲಿಡಬೇಕಾದ್ರೆ? ಇಲ್ಲ. ನಮ್ಗೆ ಅದ್ರದ್ದು ಪ್ರಜ್ಞೆನೇ ಇಲ್ವಲ್ಲ. ಅವಧೂತ ಫಸ್ಟ್ ಕಲ್ತಿದ್ದ ಪಾಠ ಭೂಮಿಯಿಂದಾನೆ, ಸಹಿಷ್ಣುತೆ. ಮತ್ತೆ ಭೂಮಿ ತನ್ನಲ್ಲಿ ಏನು ಒದಗಿಸಿಟ್ಕೊಂಡಿದ್ದಾಳೆ ಅದು ತನಗೋಸ್ಕರ ಅಲ್ಲ, ಅದು ನಮಗೋಸ್ಕರ. ಅದು ಇಲ್ಲಿ ಹೇಳ್ತಾಳೆ ಭೂಮಿ. ಅಷ್ಟೇ ಅಲ್ಲ, ಭಕ್ತರ್ ಅಲ್ಲದವರು ಧಾನ್ಯಗಳನ್ನ, ಗಿಡಮೂಲಿಕೆಗಳನ್ನ ಉಪಯೋಗಿಸಿರುವುದು ಮಾತ್ರವಲ್ಲ, ಅವರು ನನ್ನನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಇಲ್ಲ. ಭೂಗಳ್ಳರು ಜಾಸ್ತಿ ಆಗಿದ್ದಾರೆ ಇವಾಗ. ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ, ಕೆರೆ ನದಿಗಳನ್ನೆಲ್ಲ ಮುಚ್ಚಿ ಲೇಔಟ್ ಮಾಡಿ ದುಡ್ಡನ್ನ ನುಂಗಿ ರಾಜರ ತರ ಮೆರೀತಾರೆ. ನಿನ್ನಂತ ಚೋರರು ಹೇಳ್ತಾರೆ, ಚೋರಿ ಭೂತೇತ ಲೋಕೇಹಂ ಯಜ್ಞಾರ್ಥೆ ಅಗ್ರ ಸಂಹೋದಶಿ. ಯಜ್ಞಾರ್ಥೆ ಅಗ್ರಸಂ ಔಷಧಿ. ಎಲ್ಲ ಗಿಡ ಮೂಲಿಕೆಗಳನ್ನ ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ಸಲ ನೋಡಿ, ಇದು ಎಷ್ಟು ರೆಲೆವೆಂಟ್ ಆಗಿದೆ ಅಂದ್ರೆ, ಸಮಟೈಮ್ಸ್ ಏನಾಗುತ್ತೆ, ಟೊಮೆಟೊ ರೇಟು 100, 120, 200 ರೂಪಾಯಿ ಆಗ್ಬಿಡುತ್ತೆ. ಯಾಕೆ ಆಗುತ್ತೆ ಗೊತ್ತಾ? ದುರಾಸೆಯಿಂದ. ಹೇಳ್ತೀನಿ, ರೈತರು ಯಾರಾದ್ರೂ ಇದ್ರೆ ತಪ್ಪು ತಿಳ್ಕೋಬಾರದು. ಮತ್ತೆ ಇಲ್ಲಿ ಏನಿದೆ ಅದನ್ನ ಹೇಳ್ತಾ ಇದೀನಿ. ದುರಾಸೆ ರೈತರಿಗೆ ಅಂತ ಅಷ್ಟೇ ಅಲ್ಲ, ಎಲ್ರಿಗೂ ದುರಾಸೆನೆ.
ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಗೊತ್ತಾ, ಸ್ಟಾಕ್ಸ್. ರೇಟ್ ಜಾಸ್ತಿ ಆದಾಗ ಮಾರ್ಕೆಟ್ಗೆ ಬಿಡೋಣ ಅಂತ. ಅಂದ್ರೆ ಏನು, ಜನ ಸಾಯ್ಬೇಕು, ಸಾಯೋ ಟೈಮಲ್ಲಿ ನಾವು ಹೋಗಿ ಅವರಿಗೆ ಬಾಯಿಗೆ ನೀರು ಬಿಡಬೇಕು. ಇದು ರೈತರ ಕೆಟ್ಟ ದುರಾಸೆ. 100% ಎಲ್ಲಾ ರೈತರಿಗೂ ಅನ್ವಯಿಸುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಬಹುತೇಕ ರೈತರಿಗೆ ಇರ್ತಾರೆ, ಒಳ್ಳೆ ರೈತರಿದ್ದಾರೆ. ಒಬ್ರು ದೊಡ್ಡಬಳ್ಳಾಪುರದಲ್ಲಿ ನಾರಾಯಣ್ ರೆಡ್ಡಿ ಅಂತಿದ್ರು. ಅವ್ರಿಗಿಲ್ಲ. ಅವ್ರೇನ ಹೇಳ್ತಾ ಇದ್ರು, ಯಾರು ಔಷಧಿ ಹಾಕ್ತಾರೆ ನೋಡಿ, ಅಂದ್ರೆ ಪೆಸ್ಟಿಸೈಡ್ ಹಾಕಿ ಕೆಮಿಕಲ್ ಹಾಕಿ ಬೆಳಿತಾರಲ್ಲ, ಅವ್ರಿಗೆ ಕೆಟ್ಟ ಪದದಲ್ಲಿ ಬೈತಾ ಇದ್ರು. ಯಾಕೆ ಬೈತಾ ಇದ್ರು? ನೀವು ಭೂಮಿಯನ್ನ ಚೆನ್ನಾಗಿ ಇಟ್ಕೊಳ್ರಿ, ಅದ್ರಲ್ಲಿ ಕಾರ್ಬನ್ ಸಾಯಿಲ್ ಇದೆ, ಅದನ್ನ ಯಾಕೆ ನಾಶ ಮಾಡ್ತೀರಾ? ನೀವು ವಿಷ ಹಾಕಿದ್ರೆ ಎರೆಹುಳು ಸತ್ತೋಗುತ್ತೆ. ನೋಡಿ, ಎರೆಹುಳದ ಬಗ್ಗೆ ನಾನು ಒಂದು ಹೇಳ್ತೀನಿ, ಟಾಪಿಕ್ ಡೈವರ್ಟ್ ಮಾಡಲ್ಲ, ಭೂಮಿ ರಿಲೇಟೆಡ್ ಟಾಪಿಕ್ ಮಾತಾಡ್ತೀನಿ. ಆಗ್ಲೇ ಯಜ್ಞದಾನ ತಪದ ಬಗ್ಗೆ ಒಂದು ಪ್ರಶ್ನೆ ಬಂದು ಅದಕ್ಕೆ ಹೇಳಿದೆ ಅಷ್ಟೇ. ಟಾಪಿಕ್ ಡೈವರ್ಟ್ ಆಗಲ್ಲ, ಮತ್ತೆ ವಾಪಸ್ ಬರ್ತೀನಿ. ಅವ್ರೇನ್ ಮಾಡ್ತಾ ಇದ್ರು, ನಾರಾಯಣ್ ರೆಡ್ಡಿ ಆರ್ಗ್ಯಾನಿಕ್, ಯಾವುದನ್ನು ಕೆಮಿಕಲ್ ಇಲ್ಲದೆ ಬಳಸ್ತಾ ಇದ್ರು. ನಾವು ಯಾವಾಗ ಟ್ರಾಕ್ಟರ್ ಅಲ್ಲಿ ಹೊಲ ಉಳ್ತೀವಿ, ಅವಾಗ ಏನಾಗುತ್ತೆ ಗೊತ್ತಾ, ಎರೆಹುಳು ಒಂದು ತೂತ್ ಮಾಡಿರುತ್ತೆ. ಅಂದ್ರೆ ಆ ಕಾರ್ಬನ್ ಸಾಯಿಲ್ ನ ಲಾಸ್ ಆಗದೆ ಇರೋ ತರ. ಅದಕ್ಕೆ ಇಂಗಾಲ, ಮಣ್ಣಲ್ಲಿ ಇಂಗಾಲ ಇರುತ್ತೆ, ಕಾರ್ಬನ್ ಸಾಯಿಲ್ ಕಾರ್ಬನ್. ಅದನ್ನ ಎರೆಹುಳು ಏನ್ ಮಾಡುತ್ತೆ, ಸಣ್ಣ ಸಣ್ಣ ಕ್ಯಾಪಿಲರಿ ಟ್ಯೂಬ್ ತರ ಮಾಡಿರುತ್ತೆ. ನಮ್ಗೆ ಗೊತ್ತಿಲ್ಲ ಅದು, ರೈತರು ಅಬ್ಸರ್ವ್ ಮಾಡ. ಆ ಜಾಗವನ್ನ ಏನ್ ಮಾಡುತ್ತೆ, ಎರೆಹುಳ ಸಣ್ಣ ಸಣ್ಣ ತೂತುಗಳು ಮಾಡಿರುತ್ತೆ, ಸಣ್ಣ ಸಣ್ಣ ತೂತು. ಮಳೆ ನೀರು ಬಂದಿದ್ದು ಏನಾಗುತ್ತೆ, ಎಲ್ಲೂ ಹರ್ಕೊಂಡು ಹೋಗ್ಬಾರ್ದು, ನೀರಲ್ಲಿ ಅದು ಮಳೆ ನೀರು ಹಿಂಗಬೇಕು ಭೂಮಿಗೆ. ಯಾವಾಗ ಈ ಮೂರ್ಖರು ಟ್ರಾಕ್ಟರ್ ಅಲ್ಲಿ ಟಿಲ್ಲರ್ ಗಳಲ್ಲಿ ಹೊಲ ಉಳಕ್ ಶುರು ಮಾಡ್ತಾರೆ, ಆ ಸಣ್ಣ ಸಣ್ಣ ತೂತುಗಳಲ್ಲಿ ಏನಾಗುತ್ತೆ, ಮುಚ್ಚೋಗ್ಬಿಡುತ್ತೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ಕೆಟ್ಟದಾಗಿ ವ್ಯವಸಾಯ ಮಾಡ್ತಾ ಇದಾರೆ. ಯಾವನಿಗೂ ವ್ಯವಸಾಯ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಡಿವೋಟಿಸ್ ಮಕ್ಕಳು ಅಗ್ರಿಕಲ್ಚರ್ ಸೈನ್ಸ್ ಓದಿಸ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ದುಡ್ಡು ಮಾಡುವಂತಹ ಚಾಳಿಯನ್ನು ಹೇಳ್ಕೊಡ್ಬಾರ್ದು. ಅದು ಯಾರೇ ಆಗಿರ್ಲಿ, ಈ ಕ್ಲಾಸ್ ಕೇಳ್ತಿರ್ಬೋದು ಅಥವಾ ನಿಮ್ಮ ರಿಲೇಷನ್ಸ್ ಇರ್ಬೋದು. GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿರೋ ಯಾವ ಲೆಕ್ಚರರ್ಸು ಯಾವ ಪ್ರೊಫೆಸರ್ಗೂ ಯಾವ ರೈತರಲ್ಲ ಅವರು. ಇಂಥ ಏನ್ ಹೇಳ್ಬೇಕು ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಇಂಥವ್ರನ್ನ ಕರ್ಕೊಂಡ್ ಬಂದು ಪ್ರೊಫೆಸರ್ ಮಾಡಿ ಅವ್ರ ಹತ್ರ ಏನ್ ನಾವು ಕಲಿತೀವಿ? ಮತ್ತೆ ಭೂಮಿ ಹೆಂಗೆ ಬೆಳೆ ಕೊಡ್ತಾಳೆ? ಮತ್ತೆ ರೈತರಿಗೆ ಆತ್ಮಹತ್ಯೆ ಬಿಟ್ರೆ ಬೇರೆ ದಾರಿ ಇಲ್ಲ. ನಾನ್ ರೈತ, ನನ್ ಮಗ ರೈತ ಆಗ್ಬಾರ್ದು ಅಂತ ಅವ್ನ್ ಏನ್ ಮಾಡ್ತೀವಿ ನಾವು, ಫಾರಿನ್ ಕಳಿಸಿ ಓದಕ್ಕೆ. ಅವ್ನು ಓದ್ಕೊಂಡ್ ಬಂದ್ ಏನ್ ಮಾಡ್ತಾನೆ, ಅಪ್ಪ ಈ ಭೂಮಿನ ರಿಯಲ್ ಎಸ್ಟೇಟ್ ಮಾಡೋಣ, ಸಾಕು ನೀನ್ ಮಾಡಿ ಸಾಕು, ನಾನ್ ಕೃಷಿ ಮಾಡೋದಿಲ್ಲ, ನಾನೇನ್ ಮಾಡ್ತೀನಿ, ರಿಯಲ್ ಎಸ್ಟೇಟ್ ಮಾಡ್ತೀನಿ, ದಂಧೆ ಮಾಡ್ತೀನಿ. ಮತ್ತೆ ಏನ್ ತಿನ್ಬೇಕು ನಾವ್ ಇವಾಗ? ನೀವು ನಂಬೋದಿಲ್ಲ, ಈ ಚಿಕ್ಕಮಗಳೂರು, ಉಡುಪಿ, ಈ ಕಡೆ ಉಜಿರೆ, ಇಂಥ ಕಡೆ ಬೆಂಗಳೂರಲ್ಲಿರುವಂತಹ ಶ್ರೀಮಂತರುಗಳು ಅಲ್ಲೋಗಿ ಏನ್ ಮಾಡ್ತಾರೆ, ಜಾಗ ತಗೊಂಡು ಅಲ್ಲಿ ರಿಯಲ್ ಎಸ್ಟೇಟ್. ಇಲ್ಲಿ ಹಾಳು ಮಾಡಿದ್ದಾಯ್ತು, ಇನ್ನು ಹಾಳು ಮಾಡಕ್ಕೆ ಇನ್ನೇನು ಇಲ್ಲ. ಇಲ್ಲಿ ಹೆಬ್ಬಾಳ ಕೆರೆ ಒಂದು ಉಳ್ಕೊಂಡಿದೆ ಅಷ್ಟೇ, ಹಲಸೂರು ಕೆರೆ ಒಂದು ಉಳ್ಕೊಂಡಿದೆ, ಅದನ್ನ ಯಾವಾಗ ರಿಯಲ್ ಎಸ್ಟೇಟ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಹಾಳು ಮಾಡಿ ಸಾಕು ಅಂತ ಅಲ್ಲೋಗಿದ್ದಾರೆ ಹಾಳು ಮಾಡೋದಕ್ಕೆ. ರೆಸಾರ್ಟ್ ಮಾಡ್ತಾರೆ ಅಲ್ಲಿ. ನಾವು ಕಣ್ಣಾರೆ ನೋಡಿದೀವಿ, ನಾವು ಹೋಗ್ತಿರ್ತೀವಿ. ಅಲ್ಲಿ ನೋಡಿದಾಗ ಏನು, ಬೆಂಗಳೂರು ಅವ್ರದ್ದು ಜಾಗ 20 ಎಕರೆ 30 ಎಕರೆ ದುಡ್ಡಿದೆ ಇಲ್ಲಿ. ಅದೇನ್ ಮಾಡ್ತಾರೆ, ಅಲ್ಲಿ ತಗೊಂಡೋಗಿ ಡಂಪ್ ಮಾಡಿ ಅಲ್ಲಿ ರಿಯಲ್ ಎಸ್ಟೇಟ್ ಶುರು ಮಾಡ್ತಾರೆ. ಅಥವಾ ರೆಸಾರ್ಟ್, ಹೋಮ್ ಸ್ಟೇ, ಕುಡಿದು ತಿಂದು ಮಜಾ ಮಾಡೋರಿಗೆ ಅಲ್ಲಿ ಹೋಮ್ ಸ್ಟೇ. ಮತ್ತೆ ಭೂಮಿ ಎಲ್ಲಿಂದ ಬೆಳೆ ಕೊಡ್ಬೇಕು? ಅದಕ್ಕೆ ಭೂಮಿ ಪೃಥ್ವಿಗೆ ಹೇಳ್ತಾಳೆ, ನಿನ್ನಂತ ಮೂರ್ಖ ರಾಜರಿದಾರಲ್ಲ, ನಿನ್ನಂತ ಮೂರ್ಖ ರಾಜರು ನಿಮ್ಮ ಪ್ರಜೆಗಳನ್ನ ಸರಿಯಾಗಿ ಹದ್ದುಬಸ್ತಲ್ಲಿ ಇಟ್ಟಿಲ್ಲ, ಸರಿಯಾಗಿ ಕಾನೂನುಗಳನ್ನ ರೂಪಿಸ್ತಿಲ್ಲ. ಅದಕ್ಕೆ ನಾನು ನನ್ನ ಆ ಧಾನ್ಯಗಳನ್ನ ಕುದಿಸಿಟ್ಕೊಂಡ್ಬಿಟ್ಟಿದ್ದೀನಿ. ತಮ್ಮ ಇಂದ್ರಿಯ ತೃಪ್ತಿಗಾಗಿ ಧಾನ್ಯಾದಿಗಳನ್ನ ಬಳಸುವ ಕಳ್ಳರನ್ನ, ದುರ್ಜನರನ್ನ ಶಿಕ್ಷಿಸದೆ ಬಿಟ್ಟು ಬಿಡುವ ರಾಜರು ಈಗ ನಿಜವಾಗಿ ನನ್ನನ್ನ ಪೂರ್ತಿಯಾಗಿ ಅಲಕ್ಷಿಸಿದ್ದಾರೆ. ಯಾರೆಲ್ಲ ರೈತರಿದ್ದಾರೆ ಅಥವಾ ರೈತರಿಗೆ ಸಂಬಂಧಿಗಳಿದ್ದಾರೆ, ಅವ್ರಿಗೆಲ್ರಿಗೂ ಇದು ಎಚ್ಚರಿಕೆ. ಇದೇ ನಮ್ಮ ಕೊನೆ ಜನ್ಮ ಅಲ್ಲ, ನೆಕ್ಸ್ಟ್ ನಾವು ಹುಟ್ಟು ಬರ್ಬೇಕಾಗುತ್ತೆ. ಎಲ್ಲಿ? ಇದೇ ಸುಡುಗಾಡಲ್ಲೇ ಬರ್ಬೇಕಾಗುತ್ತೆ. ನಾವ್ ಅನ್ಕೋತೀವಿ, ಏನಪ್ಪಾ ಹೋದ್ ಜನ್ಮದಲ್ಲಿ ನಾನು ಇಲ್ಲಿ
ಗ್ರೀನ್ ಲಶ್ ಪಾರ್ಕ್ ಇತ್ತು, ಇಲ್ಲೊಂದು ಕೆರೆ ಇತ್ತು. ಇವಾಗ ಅಲ್ಲಿ ರಿಯಲ್ ಎಸ್ಟೇಟ್ ಆಗಿದೆ ಅಥವಾ ತಿಪ್ಪೆಗುಂಡಿ ಆಗಿದೆ. ಆ ತಿಪ್ಪೆಗುಂಡಿ ನಾವು ಕಸ ತಿನ್ಬೇಕಾಗುತ್ತೆ. ನೋಡಿ ಭಾಗವತಂ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಯಾವ ಕಾಲದಲ್ಲಿ ನಡೀತೋ ಅವ್ರ ಗುರುತು ಮಹಾರಾಜ ಯಾವ ಕಾಲದಲ್ಲಿ ಇದ್ನೋ, ಯಾವ ಮನ್ವಂತರದಲ್ಲಿ ಇದ್ನೋ ಗೊತ್ತಿಲ್ಲ, ಬಟ್ ಇವತ್ತಿಗೂ ಸತ್ಯ. ಆದ್ದರಿಂದಲೇ ನಾನು ಯಜ್ಞ ಕಾರ್ಯಗಳಿಂದ ಉದ್ದೇಶಿತವಾದ ಎಲ್ಲ ಬೀಜಗಳನ್ನ ನನ್ನೊಳಗೆ ಹುದುಗಿಸಿಕೊಂಡಿದ್ದೇನೆ. ಇಲ್ಲಿ ಹೇಳ್ತಾರೆ, ಆದ್ದರಿಂದಲೇ ಅಷ್ಟೊಂದು ಉತ್ಪಾದನಾ ಸಾಮರ್ಥ್ಯವಿದ್ದರೂ ಪ್ರಪಂಚದ ಜನಸಂಖ್ಯೆಯಲ್ಲಿ ಕಳ್ಳಕಾಕರೇ ತುಂಬಿಕೊಂಡಿರುವುದರಿಂದ ಎಲ್ಲೆಲ್ಲೂ ವಸ್ತುಗಳಿಗೆ ಅಭಾವ ಉಂಟಾಗಿದೆ. ಇನ್ಫ್ಲೇಷನ್ ನೋಡಿ, ಜಿಂಬಾಬ್ವೆ ಇನ್ಫ್ಲೇಷನ್ ಆಯ್ತು, ಶ್ರೀಲಂಕಾದ ಇನ್ಫ್ಲೇಷನ್ ಆಯ್ತು, ಅಮೆರಿಕದ ಇನ್ಫ್ಲೇಷನ್ ಆಯ್ತು, ಭಾರತಕ್ಕೆ ಯಾವ ಕಾಲಿಡುತ್ತೆ ಗೊತ್ತಿಲ್ಲ. ಇನ್ಫ್ಲೇಷನ್ ಅಂದ್ರೆ ಏನು? ಏನ್ ಹೇಳ್ತಾರೆ ಅದಕ್ಕೆ? ಹಣದ ಏರಿಳಿತ. ಇನ್ಫ್ಲೇಷನ್ ಏನಂದ್ರೆ ಹಣದ ಏರಿಳಿತ ಅಂದ್ರೆ, ವಸ್ತು ಇದೆ, ಈಗ ಒಂದು ಬ್ರೆಡ್ ಎಕ್ಸಾಂಪಲ್, ಒಂದು ಪೌಂಡ್ ಬ್ರೆಡ್. 1 ಪೌಂಡ್ ಬ್ರೆಡ್ಡಿನ ಬೆಲೆ ಎಷ್ಟು? ನಾರ್ಮಲ್ ಕಂಡೀಷನ್ ಇದ್ದಾಗ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ. ಇನ್ಫ್ಲೇಷನ್ ಆದಾಗ ಆ ಪೌಂಡ್ ಬ್ರೆಡ್ಡಿನ ಬೆಲೆ ಎಷ್ಟಾಗುತ್ತೆ? 1 ಕೋಟಿ ರೂಪಾಯಿ. ದುಡ್ಡಿದೆ, 1 ಕೋಟಿ ಇದೆ, 1 ಕೋಟಿ ಕೊಟ್ಟು ಬ್ರೆಡ್ ತಗೊಳ್ತಾನೆ, ಬಟ್ ಹಣಕ್ಕೆ ಬೆಲೆ ಇಲ್ಲ ಆಯ್ತು. ಅವಾಗ ಏನ್ ಮಾಡ್ತಾರೆ? ಒಂದು ಬ್ರೆಡ್ಗೆ 1 ಕೋಟಿ ರೂಪಾಯಿ ಅಂದ್ರೆ ಏನ್ ಮಾಡ್ತಾರೆ? ಬ್ಯಾಂಕ್ ಏನ್ ಮಾಡುತ್ತೆ? ಗೌರ್ಮೆಂಟ್ ಒಂದು ನೋಟ್ ನ ಪ್ರಿಂಟ್ ಮಾಡ್ತಾರೆ. ಓಕೆನಾ? ನೋಟ್ ಪ್ರಿಂಟ್ ಮಾಡ್ತಾರೆ, ಎಲ್ಲರ ಹತ್ರ ಕೋಟಿ ಕೋಟಿ ದುಡ್ಡಿದೆ, ಆದ್ರೆ ತಿನ್ನಕನ್ನ ಇಲ್ಲ. ಏನ್ ಮಾಡ್ಬೇಕೀಗ? ಇನ್ಫ್ಲೇಷನ್. ಈಗ ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ, ಅಕ್ಕಿ ಸಿಗ್ತಾ ಇಲ್ಲ, ದವಸ ಧಾನ್ಯ ಸಿಗ್ತಾ ಇಲ್ಲ. ನಾನು ಹೇಳ್ತೀನಿ 1 ಕೋಟಿ ರೂಪಾಯಿ ಕೊಡ್ತೀನಿ 1 ಕೆಜಿಗೆ. ಹೋಗ್ರಿ, 1 ಕೋಟಿ ರೂಪಾಯಿ ತಗೊಂಡು ಏನ್ ಮಾಡೋದು? ನನ್ನ ಹತ್ರನೇ ಬೇಜಾನ್ ದುಡ್ಡಿದೆ ಅಂತ ಏನ್ ಮಾಡ್ಬೇಕು? ಈ ಪರಿಸ್ಥಿತಿ ನಾವು ನೋಡ್ತೀವಿ ಖಂಡಿತವಾಗ್ಲು. ಇನ್ನು ಭಾರತಕ್ಕೆ ಅದು ಕಾಲಿಟ್ಟಿಲ್ಲ, ಯಾವಾಗ ಇಡುತ್ತೆ ಗೊತ್ತಿಲ್ಲ. ಇನ್ಫ್ಲೇಷನ್ ಹೇಳ್ತಾರೆ, ಜನಸಂಖ್ಯೆ, ಪ್ರಪಂಚದ ಜನಸಂಖ್ಯೆಯಲ್ಲಿ ಕಳ್ಳಕಾಕರೆ ತುಂಬಿಕೊಂಡಿರುವುದರಿಂದ ಎಲ್ಲೆಲ್ಲೂ ವಸ್ತುಗಳಿಗೆ ಅಭಾವ ಉಂಟಾಗಿದೆ. ವಸ್ತುಗಳಿಗೆ ಅಭಾವ ಉಂಟಾಗಿದೆ, ದುಡ್ಡಿದೆ, ವಸ್ತು ಸಿಗ್ತಾ ಇಲ್ಲ. ಅದೇ ಹೇಳುದು, ಅಭಾವ ಅಂದ್ರೆ ಇನ್ಫ್ಲೇಷನ್. ನೋಡಿ, ಭಾಗವತದಲ್ಲಿ ಇನ್ಫ್ಲೇಷನ್ ಬಗ್ಗೆ ಮಾತಾಡುತ್ತೆ, ಹೇಳ್ತಾರೆ. ನೀವು ಯಾವಾಗ ಭಾಗವತ ಚೆನ್ನಾಗಿ ಓದ್ತೀರಾ, ನಿಮ್ಗೆ ಸೋಶಿಯೋ ಎಕಾನಮಿಕ್ಸ್ ಪೊಸಿಷನ್ ಅರ್ಥ ಆಗುತ್ತೆ, ಕಾನ್ಸ್ಟಿಟ್ಯೂಷನ್ ಅರ್ಥ ಆಗುತ್ತೆ, ಸೈಕಾಲಜಿ ಅರ್ಥ ಆಗುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅರ್ಥ ಆಗುತ್ತೆ, ಹಿಸ್ಟ್ರಿ ಗೊತ್ತಾಗುತ್ತೆ, ಸೈನ್ಸ್ ಗೊತ್ತಾಗುತ್ತೆ, ಮ್ಯಾಥಮೆಟಿಕ್ಸ್ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಓಕೆ. ಚೋರೀಭೂತೆ ಎಂಬ ಮಾತು ಜನತೆಯು ಕಳ್ಳತನಕ್ಕೆ ಇಳಿದಿದೆ ಎಂಬುದನ್ನ ಸೂಚಿಸುತ್ತದೆ. ಕಳ್ಳರು ಎಲ್ಲರೂ ಟೊಮೆಟೊ ಹಣ್ಣು ಸ್ಟಾಕ್ ಮಾಡಿ ಇಟ್ಕೊಳ್ಳೋದು, ಯಾವಾಗ ಮಾರ್ಕೆಟ್ ಬಿಡಬೇಕು, ಕೆಜಿ 100 ರೂಪಾಯಿ ಆದಾಗ ಬಿಡಬೇಕು, ಶ್ರೀಮಂತ ಆಗ್ಬಿಟ್ಟ. ಅದೇ ರೈತ ಸೂಸೈಡ್ ಮಾಡ್ಕೊಳ್ತಾನೆ. ವಿಧಿ ಏನ್ ಮಾಡುತ್ತೆ ಗೊತ್ತಾ? ನೋಡ್ತಾ ಇರುತ್ತೆ, ಏನ್ ಮಾಡ್ತೇನೆ ಅವನು? ಹೋದ್ ವರ್ಷ ಲಾಭ ಮಾಡ್ಬೇಕು ಅಂತ ಬಚ್ಚಿಟ್ಕೊಂಡಿದ್ದ, ಈ ವರ್ಷ ಒಂದು ನಯಾ ಪೈಸಾ ಸಿಗದಂಗೆ ಎಲ್ಲ ಧೂಳಿಪಟ ಮಾಡ್ಬಿಡುತ್ತೆ, ನೇಣ ಹಾಕೊಳ್ತಾನೆ ಅವರು. ನೀವು ಏನು ವಿಷ ಹಾಕಬೇಡಿ ಅಪ್ಪ, 2 ವರ್ಷ ಭೂಮಿ ಖಾಲಿ ಬಿಟ್ಬಿಡಿ. ಅಲ್ಲ, ನಾನು ಹೇಳಿದಂತೆ ಮಾಡಬಾರದು, ಮತ್ತೆ ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದೀನಿ. 1-2 ವರ್ಷ ಖಾಲಿ ಬಿಟ್ಬಿಡಿ. ಮಳೆ ಚೆನ್ನಾಗಿ ಹೊಡೆದೇನಾಗುತ್ತೆ, ವಿಷ ಹಾಕ್ಬಾರ್ದು, ಹಾಗೆ ಬಿಟ್ಬಿಡ್ಬೇಕು. 2 ವರ್ಷ ಏನು ಮಾಡಬಾರ್ದು, ಕಳೆ ಬೆಳ್ಕೊಳ್ಳಿ. 3ನೇ ವರ್ಷ ಏನ್ ಮಾಡ್ತೀರಾ? ಆ ಕಳೆನೆಲ್ಲ ತೆಗೆದು ಟ್ರಾಕ್ಟರ್ ಅಲ್ಲ, ನೇಗಿಲಲ್ಲಿ. ಯಾವಾಗ ನಾವು ಟ್ರಾಕ್ಟರ್ ಯೂಸ್ ಮಾಡ್ತೀವಿ, ಎರೆಹುಳು ತೂತ್ ಮಾಡಿರ್ತೀವಿ ನೋಡಿ. ಎರೆಹುಳು ಬಗ್ಗೆ ಒಂದು ಮಾತು ಹೇಳ್ಬೇಕು ಮಾಡ್ತದೆ. ಎರೆಹುಳು ರೈತನ ಮಿತ್ರ ಅಂತ ಹೇಳ್ತಾರಲ್ವಾ, ಅದೇನ್ ಮಾಡುತ್ತೆ? ಕಲ್ಲಿದ್ರೂ ಆ ಕಲ್ಲನ್ನ ಏನ್ ಮಾಡುತ್ತೆ? ತೂತ್ ಮಾಡುತ್ತೆ. ಎರೆಹುಳ ಕಲ್ ತಿನ್ನುತ್ತೆ. ನಾವು ಕಲ್ ಸಿಕ್ಕಿದ್ರೆ ಏನ್ ಮಾಡ್ತೀವಿ? ಆಚೆ ಬಿಸಾಕ್ತೀವಿ. ಎರೆಹುಳು ಕಲ್ಲನ್ನು ತಿಂದು ಅದು ಕೊರೆದು ಸುಮಾರು 10 ಅಡಿ ತೂತ್ ಮಾಡಿರುತ್ತೆ. ಒಂದು ಮಾರು, 2 ಮಾರು. ಅದು ಭೂಮಿ ಒಳಗೆ ತೂತ್ ಮಾಡ್ಕೊಂಡು ಹೋಗಿರುತ್ತೆ ಒಂದ್ ಎರೆಹುಳ. ಆ ತರದ್ದು ಭೂಮಿ ತುಂಬಾ ತೂತ್ ಮಾಡಿರುತ್ತೆ. ಮಳೆ ನೀರು ಬಂದಲ್ಲಿ ಹಿಂಗುತ್ತೆ ಅದು. ನಾವು ಟ್ರಾಕ್ಟರ್ ಒಳ ಹೋದ ತಕ್ಷಣ ಏನಾಗುತ್ತೆ? ಇದೆಲ್ಲ ನಾಶ ಆಗುತ್ತೆ. ಆವಾಗ ವಿಧಿ ಇಲ್ಲದೆ ನಾವು ವಿಷ ಹಾಕ್ಲೇಬೇಕಾಗುತ್ತೆ, ಆಪ್ಷನ್ ಇಲ್ಲ.
2 ವರ್ಷ ಖಾಲಿ ಬಿಡಿ, 3ನೇ ವರ್ಷಕ್ಕೆ ನೇಗಿಲು ಹೊಲ ಉಳಿ, 3ನೇ ವರ್ಷಕ್ಕೆ ಬೆಳೆ ಹಾಕಿ, 4ನೇ ವರ್ಷಕ್ಕೆ ನಿಮ್ಗೆ ಫಸಲು ಸಿಗುತ್ತೆ. ಅಥವಾ ಇಲ್ಲ ನಮ್ಗೆ ಲಾಭ ಮಾಡ್ಬೇಕು. ಲಾಭ ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಲಾಭ ಮಾಡ್ಬೇಕು ಅನ್ನೋದಾದ್ರೆ ಯಾವ ಕೆಲಸ ಆದ್ರೆ ಚೋರಿ ಬೂದೆ. ಮನುಷ್ಯನು ಪರಮಪ್ರಭುವಿಗೆ ಅರ್ಪಿಸಿದ ಅನಂತರವೇ ಅವುಗಳನ್ನ ಸೇವಿಸುವ ಅರ್ಹತೆಯು ಜನರಿಗೆ ಬರುವುದು. ಹೇಗೆ ಇಲ್ಲಿ ಹೇಳ್ತಾರೆ, ಆಧ್ಯಾತ್ಮಿಕ ಸಮತಾವಾದದ ಪ್ರಕಾರ ನೋಡಿದರೆ ಪ್ರತಿಯೊಂದು ವಸ್ತುವು ಕೂಡ ಭಗವಂತನಿಗೆ ಸೇರಿದ್ದು. ಪ್ರತಿಯೊಂದು ವಸ್ತುನು ಭಗವಂತನ ಸೇರಿದ್ದು. ಈಶಾವಾಸ್ಯಮಿದಂ ಸರ್ವಂ. ಪ್ರತಿಯೊಂದು ಭಗವಂತನಿಗೆ ಸೇರಿದ್ದು. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ತಾ ಇದೀವಿ ಅಷ್ಟೇ. ಸರಿ, ಭೂಮಿ ಹೇಳ್ತಾಳೆ, ಓ ಪೃಥು ಮಹಾರಾಜ, ಎಷ್ಟೋ ವರ್ಷಗಳಿಂದ ಯಜ್ಞ ದಾನ ತಪಸ್ಸು ಮಾಡದೆ ಈ ಕಳ್ಳರು ಚೋರರು, ಯಾರು ನಾವುಗಳು, ನಮ್ಗೆ ಹೇಳ್ತಾ ಇರೋದವ್ರು ಭೂಮಿ, ಈ ಕಳ್ಳರು ಚೋರರು ಯಜ್ಞ ಮಾಡದೆ ಎಷ್ಟೋ ವರ್ಷಗಳಿಂದ ಭೂಮಿಲಿ ಉದುಗೋಗ್ಬಿಟ್ಟಿದೆ, ಬೀಜ ಸತ್ವಹೀನ ಆಗ್ಬಿಟ್ಟಿದೆ. ಈಗ ಅದು ನೀನು ಹೊರಗೆ ತೆಗಿಬೇಕು. ಹೇಗೆ ಹೊರಗೆ ತೆಗಿಬೇಕು? ಏನಾದ್ರು ವ್ಯವಸ್ಥೆ ಮಾಡು. ಹೊರಕ್ಕೆ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತೆ ಯಜ್ಞ ದಾನ ತಪಸ್ಸನ್ನೇ ಮಾಡ್ಬೇಕು. ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಡೈರೆಕ್ಟ್ ಆಗಿ ಹೇಳ್ತಾನೆ, ಸುತ್ತಿ ಬಳಸಿ ಏನದಲ್ಲ ಫಾರ್ಮುಲಾ ಕೊಟ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಯಜ್ಞಾರ್ಥಾತ್ ಕರ್ಮಣೋ ನಿತ್ರ ಲೋಕೋಯಂ ಕರ್ಮ ಬಂದ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಾವ ಕಾರಣಕ್ಕೂ ನಾವು ಅದನ್ನ ಯಜ್ಞೋದಾನ ತಪಶೈವ ಪಾವನಾನಿ ಮನೀಷಿಣಾಂ. ಯಜ್ಞೋದಾನ ತಪ ನತ್ಯಜೇತ್ ಕಾರ್ಯಮೇವ. ಯಾವ ಕಾರಣಕ್ಕೂ ಅದನ್ನ ನತ್ಯಜೇತ್ ಬಿಡಬಾರ್ದು. ನಾವೆಲ್ಲರೂ ಕಳ್ಳರಾಗ್ಬಿಟ್ಟಿದೀವಿ. ನಾ ಮಾತ್ರ ಬದುಕಿದ್ರೆ ಸಾಕ? ನಮ್ಮ ಮುಂದಿನ ಪೀಳಿಗೆ ಬದುಕೋದು ಬೇಡವಾ? ನಾವು ಮಾತ್ರ ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹೊಟ್ಟೆ ದಪ್ಪ ಮಾಡ್ಕೊಂಡ್ರೆ ಸಾಕ? ಮುಂದಿನವ್ರು ಬದುಕೋದು ಬೇಡವಾ? ಮುಂದಿನವ್ರು ಅಂದ್ರೆ ಯಾರು? ನಾವೇ. ಈ ಜೀವನೇ, ಈ ದೇಹ ಬಿಟ್ಬಿಡಿ, ಹೋಗ್ಬಿಡುತ್ತೆ. ಈ ಜೀವ ನನ್ನ ಮಗನ ಅಥವಾ ಅವನ ಮಗನ ಗರ್ಭದಲ್ಲಿ ಹುಟ್ಟಿ ಬರುತ್ತೆ. ಈ ಜೀವ ಒಂದು ದೇಹವನ್ನು ಧರಿಸಿ ಬರುತ್ತೆ. ಅವಾಗ ನಾನು ಅಲ್ಲಿ ಅನುಭವಿಸ್ಬೇಕಾಗುತ್ತೆ. ನಾನೇ ಮಾಡಿದ ಕರ್ಮ ಅಲ್ಲಿ ನಾನೇ ಅನುಭವಿಸ್ಬೇಕು. ಕರ್ಮಣ ಜಾಯತೆ ಜಂತು ಕರ್ಮಣೈವ ಪ್ರಲೀಯತೆ. ನಾನ್ ಮಾಡಿದ ಕರ್ಮ ನನ್ನನ್ನು ನಾಶ ಮಾಡುತ್ತೆ. ಹೆದರ್ಬೇಡಿ. ನಾವು ಮಾಡಿದ ಕರ್ಮ ನಮ್ಮನ್ನ ನಾಶ ಮಾಡುತ್ತೆ, ಕೆಟ್ಟ ಕರ್ಮ. ಅಥವಾ ನಾವು ಒಳ್ಳೆ ಕರ್ಮ ಮಾಡಿದ್ರೆ ನಮ್ಮನ್ನ ಕೈ ಹಿಡಿಯುತ್ತೆ. ಯಾರ ಮೇಲೆ ಡಿಪೆಂಡ್ ಆಗಿ ಕೂತ್ಕೋಬಾರ್ದು. ಆ ಪ್ರಭು ನೀವು ಯಜ್ಞ ಮಾಡಿ, ನಾವು ಆರಾಮಾಗಿ ಕೈ ಕಟ್ಕೊಂಡು ಕೂತಿರ್ತೀವಿ. ಪ್ರತಿಯೊಂದು ಜೀವನು ಇಂಡಿವಿಜುವಲ್, ವ್ಯಕ್ತಿಗತ, ಇಂಡಿವಿಜುವಲ್, ಇನ್ಯಾರಿಗೂ ಡಿಪೆಂಡ್ ಆಗಿ ಬಂದಿರೋದಲ್ಲ. ಪ್ರತಿಯೊಂದು ಆತ್ಮನು ಇಂಡಿವಿಜುವಲ್, ವ್ಯಕ್ತಿಗತ ಆತ್ಮ. ಇಲ್ಲಿ ಏನ್ ಕರ್ಮ ಮಾಡ್ತಾನೆ, ಕೆಟ್ಟದ್ದು ಒಳ್ಳೇದು, ನೆಕ್ಸ್ಟ್ ಜನ್ಮಕ್ಕೆ ಅದನ್ನ ಅನುಭವಿಸ್ಕೊಂಡು ಹೋಗ್ತಾನೆ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಾನ್ ಚೆನ್ನಾಗಿ ತಿಂದು ನಾನ್ ಸತ್ತೋದ್ರೆ ಸಾಕು, ಹೆಂಗಾದ್ರೂ ಮಾಡ್ಕೊಳ್ಳಿ. ನಾನ್ ರಿಯಲ್ ಎಸ್ಟೇಟ್ ಮಾಡಿ ಕೆರೆನೆಲ್ಲ ಮುಳುಗಿಸಿ ನಾನ್ ಬದುಕಿದ್ರೆ ಸಾಕು, ನಾನ್ ನೆಕ್ಸ್ಟ್ ಬಂದವ್ರು ಯಾವ್ದು ಮಾಡ್ಕೊಳ್ಳಿ, ನೆಕ್ಸ್ಟ್ ನಾನೇ ಬರೋದು. ಹೇಗ್ ಬರ್ತೀನಿ? ನನ್ನ ಕರ್ಮಕ್ಕನುಸಾರವಾಗಿ ಕತ್ತೇನೋ ನಾಯಿನೋ ಹಂದಿನೋ ಆಗ್ಬಿಡ್ಬೇಕಾಗುತ್ತೆ. ಮನುಷ್ಯನಾಗ್ ಬರೋದಿಲ್ಲ. ಮನುಷ್ಯನಾಗಿ ಬರ್ಬೇಕಾದ್ರೆ ನಾವು ಯಜ್ಞದಾನ ತಪಸ್ಸನ್ನ ಆಚರಿಸಬೇಕು. ಅದಕ್ಕೆ ನಮ್ಮ ಸಾಧನಾ ಚಾರ್ಟ್ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ನಮ್ಗೆ ಸಿಗುತ್ತೆ. ಸಾಧನಾ ಚಾರ್ಟ್ ದೊಡ್ಡದಾಗಬೇಕು. ಆ ಸಾಧನಾ ಚಾರ್ಟ್ ಓಕೆ. ಈಗ ಭೂಮಿ ಹೇಳ್ತಿದ್ದಾಳೆ, ಯಜ್ಞಕ್ಕೋಸ್ಕರ ಅಂತ ಇಟ್ಟಿದ್ನೆಲ್ಲ ಈ ಕಳ್ಳರು ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ. ಆದಷ್ಟು ಬೇಗ ನೀನು ಈ ಬೀಜಗಳನ್ನ ಹೊರಕ್ಕೆ ತೆಗೆಯುತ್ತ ವ್ಯವಸ್ಥೆ ಮಾಡು. ಭೂಮಿ ಪೃಥ್ವಿರಾಜನಿಗೆ ಹೇಳ್ತಾ ಇರೋದು, ವ್ಯವಸ್ಥೆ ಮಾಡು. ಹೇಗ್ ಮಾಡ್ಬೇಕು ರಾಜ ವ್ಯವಸ್ಥೆ? ಯಜ್ಞದಾನ ತಪಸ್ಸು.
ಯಜ್ಞದಾನ ತಪಸ್ಸು ಮಾಡಿದ್ರೆ ಭೂಮಿನೂ ತನ್ನೊಳಗಿರೋ ಬೀಜನ ಆಚೆ ಕೊಡಕ್ಕಾಗಲ್ಲ. ಈಗ ಬ್ಯಾಂಕ್ ಹೋಗ್ತೀವಿ, ನಮ್ ದುಡ್ಡು ಲಾಕರ್ ಅಲ್ಲಿ ಇದೆ, ಸರ್ ನಮ್ ದುಡ್ಡು ಲಾಕರ್ ಅಲ್ಲಿ ಇದೆ ಕೊಡಿ, ಕೊಡಲ್ಲ. ಯಾಕೆ ಕೊಡಲ್ಲ? ಹೌದು, ನೀವು ಒಂದು ವಿಡ್ರಾವಲ್ ಫಾರ್ಮ್ ಬರೀಬೇಕು, ಸೈನ್ ಹಾಕ್ಬೇಕು, ಮ್ಯಾನೇಜರ್ ಅಪ್ರೂವ್ ಮಾಡ್ಬೇಕು, ಆಮೇಲೆ ಕೊಡ್ತೀನಿ. ಸರ್ ನನ್ ದುಡ್ಡು, ನಿಂದೇ ದುಡ್ಡು ಗೊತ್ತಿದೆ, ಅದು ತೆಗಿಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ. ATM ಹೋಗ್ತೀವಿ, ನನ್ನ ಬ್ಯಾಂಕ್ ಅಲ್ಲಿ ಒಂದು 10,000 ದುಡ್ಡಿದೆ, 10,000 ದುಡ್ಡು ಕೊಡು ಅಂದ್ರೆ ಕೊಡುತ್ತಾ? ಅದು ಇಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ. ATM ಕಾರ್ಡ್ ಹಾಕ್ಬೇಕು, ಅದಕ್ಕೆ ಪಿನ್ ಹೊಡಿಬೇಕು, ಎಷ್ಟು ಡಿನಾಮಿನೇಷನ್ ಹಾಕ್ಬೇಕು, ಆಮೇಲೆ ಕೊಡುತ್ತೆ. ಪ್ರೊಸೀಜರ್ ಇದೆ ಅದಕ್ಕೆ. ನಾವು ಅಷ್ಟೇನೆ ನಮ್ಮೊಳಗಿರುವಂತಹ ಭಕ್ತಿಯನ್ನ ಹೊರಕ್ಕೆ ತೆಗಿಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅಲ್ವಾ? ಕಾರ್ಡ್ನ ATM ಕಾರ್ಡ್ನ ಹಿಂಗ್ ಹಾಕೋ ಬದಲು ಹಿಂಗ್ ಹಾಕಿದ್ರೆ ಕೆಲಸ ಮಾಡೋದಿಲ್ಲ ಅದು. ಅದಕ್ಕೆ ಹೇಳ್ತಾರೆ, ಶಾಸ್ತ್ರ ಏನ್ ಹೇಳುತ್ತೋ, ಕಾರ್ಡ್ ಹೇಗ್ ಹಾಕಬೇಕು ಅಂತ ಹೇಳುತ್ತೋ ಹಾಗೆ ಹಾಕಬೇಕು. ಆಮೇಲೆ ನಮ್ಗೆ ಇಷ್ಟ ಬಂದ 1,001 ರೂಪಾಯಿ ಹೊಡೆದ್ರೆ ಬರೋದಿಲ್ಲ. ಅದು ಬರುತ್ತಾ? 1,001 ರೂಪಾಯಿ 50 ಪೈಸೆ ಹೊಡೆದ್ರೆ ಬರುತ್ತಾ ATM ಕಾರ್ಡ್ ಅಲ್ಲಿ? ಇಲ್ಲ. ಅದೇನ್ ಡಿನಾಮಿನೇಷನ್ ಹಾಕಬೇಕು ಅದನ್ನೇ ಹಾಕಬೇಕು. ಪಿನ್ ಪಕ್ಕದ ಮನೆಯವ್ರದ್ದು ಪಿನ್ ನಂಬರ್ ಹಾಕಿದ್ರೆ ಬರೋದಿಲ್ಲ. ನಮ್ಮ ಕಾರ್ಡ್ ಪಿನ್ ನಂಬರ್ ಹಾಕಬೇಕು. ಎಲ್ಲ ಪ್ರೊಸೀಜರ್ ಇದೆ. ಎಲ್ಲ ಒಂದು ATM ಕಾರ್ಡ್ ಅಲ್ಲಿ ನಮ್ ದುಡ್ಡು ನಾವು ತಗೊಳಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ. ಒಂದು ಬ್ಯಾಂಕ್ ಹೋದ್ರೆ ನಮ್ ದುಡ್ಡು ನಾವು ತಗೊಳಕ್ಕೆ ಇಷ್ಟು ಪ್ರೊಸೀಜರ್ ಇದೆ. ಭೂಮಿಲಿರೋ ಧಾನ್ಯಗಳನ್ನ ತಗೋಬೇಕಾದ್ರೆ ಪ್ರೊಸೀಜರ್ ಇರಲ್ವಾ? ಅದಕ್ಕೆ ನೀತಿ ಶಾಸ್ತ್ರ ನಿಯಮ ಏನು ಇರೋದಿಲ್ವಾ? ಮತ್ತೆ ಹೇಗಂದ್ರೆ ಜೀವನ ಮಾಡ್ಬಿಡೋದು ನಾವು. ಈಗ ಒಂದು ಮನೆ ಬಾಡಿಗೆಗೆ ಹೋಗ್ತೀವಿ, ಓನರ್ ಹೇಳ್ತಾನೆ, ಕಂಡೀಷನ್ ಹೇಳ್ತಾನೆ, ನೋಡಿಯಪ್ಪ ಹೀಗಿದೆ ಕಂಡೀಷನ್, ಇಷ್ಟು ಅಡ್ವಾನ್ಸ್ ಕೊಡಬೇಕು, ಇಷ್ಟು ತಿಂಗಳ ಬಾಡಿಗೆ ಕೊಡಬೇಕು, 5ನೇ ತಾರೀಕು ಒಳಗೆ ಕೊಡಬೇಕು, ನೀರು ಎಷ್ಟೇ ಖರ್ಚು ಮಾಡಬೇಕು, 10 ಗಂಟೆ ಮೇಲೆ ಲೈಟ್ ಆಫ್ ಮಾಡಬೇಕು, ಗಲಾಟೆ ಮಾಡಬಾರ್ದು. ಕಂಡೀಷನ್ ಹಾಕಲ್ವಾ? ಇಷ್ಟ ಬಂದಂಗೆ ಇದ್ಬಿಡ್ತೀವಿ ನಾವು ಬಾಡಿಗೆ ಮನೆಯಲ್ಲಿ. ಬಟ್ ಇರ್ತೀವಲ್ಲ ನಾವು ಇಷ್ಟ ಬಂದಂಗೆ. ಇವಾಗ ಯಾರೇ ಕೇಳೋದು ನಮ್ಮನ್ನ, ನಾವು ಇಷ್ಟ ಬಂದಂಗೆ ಇರ್ತೀವಿ. ಈ BMTC ಬಸ್ ಪಕ್ಕದಲ್ಲಿ ಹೋಗಿ, ಗಾಡಿಲಿ ಹೋಗ್ತಾ ಇರ್ತೀವಿ, ಬೈಕಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, BMTC ಬಸ್ ಪಕ್ಕದಲ್ಲಿ ಹೋಗ್ತಾ ಇರ್ತೀವಿ, ಕಿಟಕಿಯಿಂದ 4 ಜನ ಹೋಗಿದ್ದಾರೆ ಮುಖಕ್ಕೆ. ನಾವು ಕೇಳಬಾರದು, ಯಾಕ್ರೆ ನಮ್ ಇಷ್ಟ, ನೀವು ನೋಡ್ಕೊಂಡ್ ಬರ್ಬೇಕು ಅಂತಾನೆ. ಗುಂಡಿ ಇರುತ್ತೆ ರೋಡಲ್ಲಿ, ಗುಂಡಿಲಿ ಬಿದ್ದು ತಲೆ ಹೊಡ್ಕೊಳ್ತಾನೆ, ಕೈ ಕಾಲು ಮುರ್ಕೊಳ್ತಾನೆ. ಸರ್ಕಾರದ ಮೇಲೆ ಕೇಸ್ ಹಾಕಂಗಿಲ್ಲ, ನೋಡ್ಕೊಂಡ್ ಬರ್ಬೇಕು ನೀವು, ಗುಂಡಿ ಇರೋದು ನೋಡ್ಕೊಂಡ್ ಬರ್ಬೇಕು ನೀವು ಅಂತಾನೆ. ಇಷ್ಟ ಬಂದಂಗಿಲ್ಲ. ಹೆಂಗಂದ್ರೆ ಯಾರು ಏನು ಕೇಳಂಗಿಲ್ಲ ಇಲ್ಲಿ, ಇಷ್ಟ ಬಂದ ಮಾಡ್ಬೋದು. ಸರ್ಕಾರ ಗುಂಡಿ ತೋಡಿಸ್ಬೋದು, ರೋಡಲ್ಲೇ ಬಾವಿ ತೋಡಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೇಳಂಗಿಲ್ಲ. ಇಂಥ ದುಷ್ಟ ರಾಜರು ಇರುವಾಗ ನಾವು ಯಜ್ಞ ಎಲ್ಲಿಂದ ಮಾಡ್ಬೇಕು? ಯಾರೇ ಯಜ್ಞ ಮಾಡ್ಬೇಕು? ಅದಕ್ಕೆ ಹೇಳ್ತಾರೆ ಆಚಾರ್ಯರು, ನೋಡಿ ಶ್ಲೋಕ ಇದೆ, ನೂನಂ ತಾ ವೀರುದ ಕ್ಷೀಣ ಮೈ ಕಾಲೇನ ಭೂಯಸ ತತ್ರ ಯೋಗೇನ ದೃಷ್ಟೇನ ಭವನಾದಾತುಮರ್ಹತಿ. ಬಹು ದೀರ್ಘಕಾಲದಿಂದ ಸಂಗ್ರಹ ಮಾಡಿಟ್ಟಿದ್ದರಿಂದಾಗಿ ನನ್ನೊಳಗಿರುವ ಬೀಜಗಳೆಲ್ಲವೂ ಸತ್ವಹೀನವಾಗಿದೆ. ಆದ್ದರಿಂದ ನೀನು ಸೂಕ್ತ ಕ್ರಿಯೆಯಿಂದ ಇಷ್ಟ ಬಂದಂಗೆಲ್ಲ ನಾವು ಮಾಡೋಂಗಿಲ್ಲ. ಇಲ್ಲಿ ಒಬ್ಬ ಇದ್ದಾನೆ, ಒಬ್ಬ ರೈತ ಅಲ್ಲ, ಅವನು ರೈತನ ತಾ ಅಷ್ಟೇ, ಲೋಭಿ ಅಲ್ಲ, ಕಡು ಲೋಭಿ. ಏನ್ ಮಾಡ್ತಾರೆ, ವಾರಕ್ಕೆ 2 ಸಲ ಬಂದು ಅವನ್ ಕಾಟ ತಡೆಯಕ್ಕಾಗದೆ ನಾವು ಫೆನ್ಸಿಂಗ್ ಅಂದ್ರೆ ಒಂದು ಶೀಟ್ ಹಾಕ್ಸ್ಕೊಂಡ್ಬಿಡ್ತೀವಿ. ಯಾಕಯ್ಯ ನೀನ್ ಹೊಡಿ ಔಷಧಿ ನಾವು ಕುಡಿಬೇಕು, ನಮ್ಗೇನ್ ಕರ್ಮ? ಇಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇದೆ, ಅದು ಇನ್ನೂ ಮನೆ ಮಾಡಿ ಲೇಔಟ್ ಮಾಡಿಲ್ಲ, ಅದು ಹಾಗೆ ಉಳಿಸ್ಕೊಂಡಿದ್ದಾರೆ. ಅಲ್ಲಿ ಏನೋ ಬೆಳೆ ಹಾಕಿದ್ದಾನೆ, ದಿನ ಒಂದು ಔಷಧಿ ಹೊಡಿತಾ ಇರ್ತಾನೆ, ಬೆಳಿಗ್ಗೆ 5 ಗಂಟೆಗೆ ಬಂದು ಔಷಧಿ ಹೊಡಿತಾ ಇರ್ತಾನೆ. ಏನ್ ಮಾಡಕ್ಕಾಗಲ್ಲ ಸರ್, ಏನ್ ಮಾಡೋಣ ಸರ್ ನಾವು, ಅದ್ ಹಾಕಿಲ್ಲ ಅಂದ್ರೆ ಬರಲ್ಲ ಅಂತಾನೆ. ಹೊಡಿದ್ರೇನೋ ಗೊತ್ತಿಲ್ಲ, ಎಷ್ಟು ಔಷಧಿ ಹೊಡಿತಾನೆ ಅಂದ್ರೆ ಅದಕ್ಕೊಂದು ಲಿಮಿಟ್ ಇದೆ ಅಲ್ವಾ, ವಿಷ ಹಾಕೋಕ್ಕೊಂದು ಲಿಮಿಟ್ ಇದೆ. ಭೂಮಿ ಎಷ್ಟು ಅಂತ ತಡ್ಕೋತಾಳೆ. ಅದಕ್ಕೆ ಹೇಳ್ತಾರೆ, ಆದ್ದರಿಂದ ನೀನು ಸೂಕ್ತ ಕ್ರಿಯೆಯಿಂದ ಆಚಾರ್ಯರು ಮತ್ತು ಶಾಸ್ತ್ರಗಳು ಹೇಳಿರುವ ವಿಧಾನದಿಂದ ಆ ಬೀಜಗಳನ್ನ ಹೊರಕ್ಕೆ ಪಡೆದುಕೊಳ್ಳಲು ಕೂಡಲೇ ವ್ಯವಸ್ಥೆ ಮಾಡು.
ಅದನ್ನೇ ಆಚಾರ್ಯ ಹೇಳಿದ್ದು. ಯಾವ ಆಚಾರ್ಯ? ಗೀತಾಚಾರ್ಯ ಶ್ರೀ ಕೃಷ್ಣ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ಕಾರ್ಯವಚಿತೋ ಯ ಶಾಸ್ತ್ರವಿದ್ ಉತ್ಸೃಜ್ಯ ವರ್ತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಮೃತಿ. ಯಾರು ಭಗವಂತನ ಮರೆತು ಇಷ್ಟ ಬಂದಂಗೆ ಜೀವನ ಮಾಡ್ತಿದ್ರೆ ಅವನಿಗೆ ನ ಸುಖಂ, ನೀವು ತಿಪ್ಪುರ್ಲಾಗ ಹೊಡೆದು ನಮ್ಗೆ ಸುಖ ಸಿಗೋದಿಲ್ಲ. ನಾವು ಭಗವಂತನ ಮರೆತು ನಾವು ತಿಪ್ಪುರ್ಲಾಗ ಹೊಡಿತಾ ಇದೀವಿ. ಸುಖ ಬೇಕು ಸುಖ ಬೇಕು, ಸಿಗೋದಿಲ್ಲ ಅದು. ಸುಖ ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಸುಮ್ಮನೆ ಮರ್ಯಾದೆಯಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬೇರೆ ದಾರಿನೇ ಇಲ್ಲ. ಖಲೋ ನಾಸ್ತಿಯೇವ 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 ಗತಿರನ್ನೇ. ಯಾರಪ್ಪ ಹೇಳ್ತಾರೆ ಇದನ್ನ, ಈ ರಹಸ್ಯಗಳನ್ನ? ಹೇಳೋರಿದ್ರು ಯಾರು ಕೇಳಿಸ್ಕೊಳ್ತಾರೆ ಸಮಾಧಾನವಾಗಿ? ಕಾಲ್ ಕೈ ಹಿಡಿದು ಎಳಿಬೇಕು, ಬನ್ನಿ ಭಗವದ್ಗೀತೆ ಕೇಳಿ, ಬನ್ನಿ ಭಾಗವತಂ ಕೇಳಿ, ರೋಚಕವಾದ ವಿಷಯಗಳಿದೆ ಬನ್ನಿ, ನಮಗ್ ಸಂಬಂಧಪಟ್ಟ ವಿಚಾರಗಳಿದೆ ಬನ್ನಿ. ಬರೋದಿಲ್ಲ ನಾವು. ಅಟ್ಲೀಸ್ಟ್ ನೀವು ಅದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ ಹೋಗ್ಲಿ. ನಾವ್ ಯಾವ ಗತಿಲಿ ಇದ್ದೀವಿ ನಾವು, ನಮ್ಮ ದುರ್ಗತಿ, ನಮ್ಮ ಏನಾಗುತ್ತೆ ಅನ್ನೋದು, ನಮ್ಮ ಗತಿ ಏನು ಅಂತ ಗೊತ್ತಾಗುತ್ತೆ. ಕೇಳಿಸ್ಕೊಳ್ಳಿ ಹೋಗ್ಲಿ. ಸುತರಾಮ್ ಕೇಳಿಸ್ಕೊಳ್ಳೋದಿಲ್ಲ ನಾವು. ಧಾನ್ಯದ ಅಭಾವ ಉಂಟಾದಾಗ ಶಾಸ್ತ್ರಗಳು ವಿಧಿಸಿ ಆಚಾರ್ಯರು ಒಪ್ಪಿರುವ ವಿಧಿ ವಿಧಾನಗಳನ್ನ ಸರ್ಕಾರವು ಅನುಸರಿಸಬೇಕು. ಸರ್ಕಾರ ಅನುಸರಿಸಬೇಕು. ಸರ್ಕಾರ ಭಾಗವತ ಓದಬೇಕು, ಭಗವದ್ಗೀತೆ ಓದಿರ್ಬೇಕು ಸರ್ಕಾರದವರು. ಏನ್ ಮಾಡ್ಬೇಕು ಇವಾಗ? ಭಗವದ್ಗೀತೆ ಇಂಟ್ರೊಡ್ಯೂಸ್ ಮಾಡಬೇಕು ಬೇಡವಾ ಸ್ಕೂಲ್ಗಳಲ್ಲಿ? ಭಗವದ್ಗೀತೆ ಓದಿರ್ಬೇಕು ಬೇಡವಾಗಿದ್ರೆ? ಭಗವದ್ಗೀತೆ ಓದಿಲ್ಲ, ಶಾಸ್ತ್ರ ಇಲ್ಲ, ಶಾಸ್ತ್ರ ಜ್ಞಾನ ಇಲ್ಲ, ಏನಂದ್ರೆ ಏನಿಲ್ಲ. ರೌಡಿಸಮ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ದುಡ್ಡಲ್ಲಿ ಎಲೆಕ್ಷನ್ ನಿಂತ್ಕೊಂಡು ದುಡ್ಡಿಗೆ ಇಷ್ಟು ಓಟು ಅಂತ ಕೊಟ್ಟು, ಓಟ್ಗೆ ಇಷ್ಟು ದುಡ್ಡು ಅಂತ ಕೊಟ್ಟು ಇಂಥವ್ರು ರಾಜ್ಯಭಾರ ಮಾಡಿದ್ರೆ ಭೂಮಿ ಏನ್ ಮಾಡ್ತಾಳೆ? ಆಹಾರ ಭಾವವನ್ನ ಕ್ಷಾಮವನ್ನ ತಡೆಗಟ್ಟಬಹುದು. ನಾಮ ಯಜ್ಞಗಳನ್ನ ಮಾಡಬೇಕೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಯಜ್ಞದ ಆಚರಣೆಯಿಂದ ಆಕಾಶದಲ್ಲಿ ಸಾಕಷ್ಟು ಮೋಡಗಳು ಕೂಡುತ್ತವೆ. ಯಜ್ಞ ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವ, ತಸ್ಮಾತ್ ಸರ್ವಗತಂ ಬ್ರಹ್ಮ ಯಜ್ಞಂ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಾನು ಯಜ್ಞದಲ್ಲಿ ಪ್ರತಿಷ್ಠನಾಗಿದ್ದೇನೆ. ಯಜ್ಞವನ್ನು ಆಚರಣೆ ಮಾಡಬೇಕು. ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಮಾಡ್ಬೇಕು ಭಗವದ್ಗೀತೆಯಲ್ಲಿ. ಇಷ್ಟು ಹೊಸ ಹೊಸ ವಿಚಾರಗಳು, ಏನೋ ಇದು ಡೈಜೆಷನ್ ಆಗ್ತಲ್ಲ ಅನ್ಸ್ಬೋದು. ಏನೇನೋ ಹೇಳ್ತಾರಪ್ಪ ಇವರು ಅನ್ಸ್ಬೋದು. ಏನೇನೋ ಹೇಳ್ತಾ ಇಲ್ಲ. ಏನ್ ಹೇಳಬೇಕು ಅದನ್ನೇ ಹೇಳ್ತಾ ಇದೀವಿ. ನಾವ್ ಇಷ್ಟು ವರ್ಷ ಏನ್ ಕೇಳಬಾರ್ದು ಅದನ್ನ ಕೇಳಿದ್ವಿ. ಇವಾಗ ಅದನ್ನ ತೆಗಿಬೇಕು ತಲೆಯಿಂದ. ಪ್ರಾಬ್ಲಮ್ ಏನು? ಏನ್ ಕೇಳಬೇಕು ಅದನ್ನ ಕೇಳೋದು ಪ್ರಾಬ್ಲಮ್ ಅಲ್ಲ, ಏನ್ ಕೇಳಿದ್ವಿ ಅದನ್ನ ತೆಗಿಯೋದು ಪ್ರಾಬ್ಲಮ್. ಇವಾಗ ಇಷ್ಟು ವರ್ಷ ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಕಂಡವ್ರ ವಿಷಯ, ಆ ದೇಶದ ಕತೆ ಹಿಂಗೆ, ಈ ದೇಶದ ಕತೆ ಹಿಂಗೆ ಅಂತೆಲ್ಲ ಕೇಳಿದ್ವಲ್ಲ, ಅದೆಲ್ಲ ತೆಗಿಬೇಕು ಇವಾಗ. ಯದಾತೆ ಮೋಹ ಕಲಿಲಂ ಬುದ್ಧಿ ದೃಶ್ಯತೆ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಅಶ್ರುತಸ್ಯ ಚ. ಹಿಂದೆ ಕೇಳಿತ್ತು, ಮುಂದೆ ಕೇಳೋದು, ಎಲ್ಲವನ್ನು ಬಿಡಬೇಕು. ಅಷ್ಟೊಂದು ಕೇಳಿದ ನಾಮ ಯಜ್ಞ ಹೇಳ್ತಾ ನೋಡಿ. ಯಜ್ಞದ ಆಚರಣೆಯಿಂದ ಆಕಾಶದಲ್ಲಿ ಸಾಕಷ್ಟು ಮೋಡಗಳು ಕೂಡುತ್ತವೆ. ಮೋಡ ಆಗುತ್ತಲ್ಲ, ಯಜ್ಞಾಚರಣೆ ಮಾಡೋದ್ರಿಂದ ಮೋಡ ಆಗೋದು. ಯಜ್ಞಾದ್ ಭವತಿ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಮಳೆ. ಯಜ್ಞದಿಂದ ಮಳೆ ಆಗುತ್ತೆ. ಮಳೆ ಹೇಗಾಗುತ್ತೆ? ಯಜ್ಞದಿಂದ ಆಗುತ್ತೆ. ಮಳೆಯಿಂದ ಬೆಳೆ ಆಗುತ್ತೆ, ಬೆಳೆಯಿಂದ ನಮ್ಮ ಬೆಳೆ ಬೇಯಿಸ್ಕೊತಾ ಇದ್ದೀವಿ. ಯಜ್ಞ ಇಲ್ಲಿ ಹೇಳ್ತಾರೆ, ಯಜ್ಞ ಕರ್ಮೋದ್ಭವಂ. ಕರ್ಮದಿಂದ ಯಜ್ಞಗಳು ಬರುತ್ತೆ. ಕರ್ಮ ಇಲ್ಲಿ ಹೇಳ್ತಾರೆ ವೇದಗಳು. ಕರ್ಮ ಬ್ರಹ್ಮೋದ್ಭವಂ ಇದ್ದಿ ಬ್ರಹ್ಮಾಕ್ಷರ ಸಮುದ್ಭವಂ. ವೇದಗಳು ಭಗವಂತನಿಂದ ಬಂದಿದೆ. ವೇದಗಳಲ್ಲಿರುವಂತಹ ಆಚರಣೆಗಳನ್ನ ನಾವು ಪಾಲನೆ ಮಾಡಬೇಕು, ಫಾಲೋ ಮಾಡಬೇಕು. ಆದ್ರೆ ಕಲಿಯುಗದಲ್ಲಿ ಯಾವ್ದಪ್ಪ ಯಜ್ಞ? ಯಾವ ಯಜ್ಞ ಮಾಡ್ಬೇಕು? ಅದೇನೋ ಗಣ ಯಜ್ಞ, ಅದೇನೋ ಆ ಯಜ್ಞ, ಯಜ್ಞ.
कलो दोषे निधे राजन् अस्ति एको महान् गुणः ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವ್ರಜೇತ್. ಯಾರು ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾನೆ ಅವನು ಇಲ್ಲಿಂದ ಮುಕ್ತ ಸಂಘ ಪರಂ ವ್ರಜೇತ್. ಇದು ಸತ್ಯ, ಸಾರ್ವಕಾಲಿಕ ಸತ್ಯ. ಸತ್ಯನ ಮರ್ತು ಹೋಗಿದ್ದೀವಿ ನಾವು. ಅದಕ್ಕೆ ನಾವು ಇಷ್ಟ ಬಂದಂಗೆ ಜೀವನ ಮಾಡ್ತೀವಿ. ಹಾಗೆ ಭೂಮಿಗೆ ನಾವು ಯಜ್ಞ ಮಾಡದಿದ್ರೆ ಭೂಮಿ ಧಾನ್ಯವನ್ನ ಕೊಡೋದಿಲ್ಲ. ಯಾಕಂದ್ರೆ ಇದು ಭಗವಂತನ ಆಜ್ಞೆ. ದೇವಾನ್ ಭಾವಯತೇನ ತೇ ದೇವ ಭಾವಯಂತು ಯಹ. ನೋಡಿಪ್ಪ, ಭಗವಂತ ಹೇಳೋದು ನೋಡಿ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ದೇವತೆಗಳು ನಿಮ್ಗೆ ಏನ್ ಬೇಕೋ ಅದನ್ನ ಪ್ರಜೆಗಳು ಕೊಡ್ತಾರೆ. ಭಗವದ್ಗೀತೆ 6th ಚಾಪ್ಟರ್ ಶ್ಲೋಕ. ಪ್ರಜೆಗಳು ನೀವು ಅವ್ರಿಗೆ ಯಜ್ಞ ಮಾಡ್ಬೇಕು, ಓಕೆನಾ? ದೇವತೆಗಳು ಅವ್ರಿಗೆ ಏನ್ ಬೇಕೋ ಅದು ಕೊಡ್ಬೇಕು, ಓಕೆ. ಭೂಮಿ ಅವ್ರು ಯಜ್ಞ ಮಾಡಿದ್ರೆ ನೀನ್ ಧಾನ್ಯ ಕೊಡು, ಯಜ್ಞ ಮಾಡಿದ್ರೆ ಕೊಡ್ಬೇಡ. ಯಜ್ಞ ಮಾಡಿಸೋ ಜವಾಬ್ದಾರಿ ಯಾರಿಗೆ ಬೀಳುತ್ತೆ? ಇವಾಗ ರಾಜನ್ ಬರುತ್ತೆ. ಮಗು ಕೈಲಿ ಭಕ್ತಿ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು, ಯಾರ ಜವಾಬ್ದಾರಿ? ಅಪ್ಪ ಅಮ್ಮನ ಜವಾಬ್ದಾರಿ. ಸುಮ್ಮನೆ ಕಾಲೇಜಿಗೆ ಬ್ಯಾಗ್ ಕೊಟ್ಟು ಕಳಿಸ್ಬಿಡ್ತೀವಿ, ಓದ್ಕೊ ಬರಾಗಪ್ಪ, ಏನೋ ಒಂದು ಡಿಗ್ರಿನೋ ಏನೋ ಒಂದು ಬ್ಯಾಗ್ ನೆಗಲಿ ಮೇಲೆ ಹಾಕಿ ಒಂದ್ 10 kg ಬ್ಯಾಗ್ನ ಜೀ ಅಂತ ಹೋಗ್ತವೆ ಸ್ಕೂಲ್ಗೆ, ಬರ್ತವೆ ವಾಪಸ್. ಮತ್ತೆ ಬಂದ್ಮೇಲೆ ಮತ್ತೆ ಏನು ಆ ಪ್ರಾಜೆಕ್ಟು ಈ ಪ್ರಾಜೆಕ್ಟು ದರಿದ್ರ ಪ್ರಾಜೆಕ್ಟ್ಗಳೆಲ್ಲ ಮಾಡಿ ಏನಾಗುತ್ತೆ, ಮಕ್ಕಳು ಬುದ್ಧಿ ವೀಕ್ ಆಗ್ತಾ ಹೋಗ್ತಾರೆ. ನಾವ್ ಅನ್ಕೊಳ್ತೀವಿ ನಮ್ಮ ಮಗು ಬುದ್ಧಿ ಜಾಸ್ತಿ ಆಗ್ತಾ ಇದೆ, ಓ ನನ್ನ ಮಗು ಅದ ಮಾಡುತ್ತೆ ಇದು ಮಾಡುತ್ತೆ ಅಂತ ಹೇಳ್ತಾರೆ ಪೇರೆಂಟ್ಸ್. ಬಟ್ ಬುದ್ಧಿ ಮಂಕ ಆಗ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ತಾನೆ? ಯಜ್ಞ ಮಾಡೋದು ನಿಲ್ಲಿಸ್ಬಿಡ್ತಾನೆ. ಅಪ್ಪನೇ ಮಾಡ್ತಾರೆ, ನನ್ನ ಮಗಳಿಂದ ಮಾಡ್ತಾನೆ. ಹಾಗೇನಾಯ್ತು, ಭೂಮಿ ಕ್ರಮೇಣ ಯಾರು ನನ್ಗೆ ಯಜ್ಞ ಮಾಡ್ತಾ ಇಲ್ಲ, ನಾನು ಅದಕ್ಕೆ ಧಾನ್ಯ ಕೊಡ್ತಾ ಇಲ್ಲ. ಇಲ್ಲಿ ಹೇಳ್ತಾರೆ, ಮಾನವ ಸಮಾಜವು ಅಸತ್ ಆದಾಗ, ಅಸತ್ ಅಂದ್ರೆ ಸತ್ ಮತ್ತೆ ಅಸತ್, ಅಸತ್ ಆದಾಗ ಅಂದ್ರೆ ನಿಷ್ಕ್ರಿಯರಾದಾಗ, ಮಾನವ ಸಮಾಜ ನಿಷ್ಕ್ರಿಯ ಆಗುತ್ತೆ. ಎಲ್ಲ ಬರೀ ಓಡ್ತಾ ಇದಾರೆ, ರೇಸ್. ಬೆಳಿಗ್ಗೆ 5 ಗಂಟೆ 6 ಗಂಟೆನೇ ರೇಸ್ ಶುರು ಆಗುತ್ತೆ. ಆಫೀಸ್ಗೆ ಹೋಗ್ಬೇಕು, ಓಡ್ಬೇಕು, ಇನ್ ಟೈಮ್ ಪಂಚ್ ಮಾಡಬೇಕು, ಲಂಚ್ ಮಾಡಬೇಕು, ಮತ್ತೆ ಬಂದಿಲ್ಲಿ ಮನೆಗೆ ಬಂದ್ಮೇಲೆ ಪಾರ್ಟ್ ಟೈಮ್ ಬಿಸ್ನೆಸ್, ಮತ್ತೆ ರಿಯಲ್ ಎಸ್ಟೇಟ್ ಹೋಗ್ಬಿಡ್ತಾನೆ. ಅವ್ರ ಸೈಡ್ ತೋರಿಸ್ಬೇಕು, ಇವ್ರಿಗೆ ಇಲ್ಲಿ ಮಾಡಬೇಕು, ಅಲ್ಲಿ ಕಮಿಷನ್ ಇದು ಮಾಡಬೇಕು ಅಂತ ಓಡೋಗ್ತಾನೆ. ಜೀವನ ಪೂರ್ತಿ ರೇಸ್. ಅದಕ್ಕೆ ಹೇಳ್ತಾರೆ, ಮಾನವ ಸಮಾಜವು ಅಸತ್ತಾದಾಗ ಅಥವಾ ಭಗವದ್ ವಿಮುಖರಾದಾಗ. ಭಗವದ್ ವಿಮುಖ ಅಂದ್ರೆ ಏನಾಗುತ್ತೆ? ದೇವರ ಆಮೇಲೆ ಇರ್ಲಿ, ಫಸ್ಟ್ ಹೊಟ್ಟೆ, ದೇವ್ರ ಆಮೇಲೆ, ವಯಸ್ಸಾದ್ಮೇಲೆ ದೇವರು, ಇವಾಗ ಬೇಡ. ಭಗವದ್ ವಿಮುಖ ವಯಸ್ಸಾದ್ಮೇಲೆ ಏನಾಗುತ್ತೆ? ಅಯ್ಯೋ, ನೆನ್ನೆ ಒಬ್ರು ಕಾಲ್ ಮಾಡಿದೆ, ಬಸವರಾಜ್ ಟಿ ಅವರಿಗೆ. ಏನ್ ಸರ್ ಹೇಗಿದ್ದೀರಾ, ತುಂಬಾ ದಿನ ಆಯ್ತು, ಕಾಣಿಸೋದೇ ಇಲ್ವಲ್ಲ ನೀವು ಕ್ಲಾಸಲ್ಲಿ. ಕಷ್ಟಪ್ಪ, ವಾಕಿಂಗ್ ಹೋಗ್ಬಿಡ್ತೀನಿ, ಡಾಕ್ಟರ್ ಹೇಳಿದ್ದಾರೆ ವಾಕ್ ಮಾಡಬೇಕು, ಸ್ವಲ್ಪ ಹೆವಿ ಇದ್ದಾರೆ ಅವರು. ಏನ್ ಹೇಳಿದ್ರು ಸರ್ ಡಾಕ್ಟ್ರು? ಅಲ್ಲ, ತುಂಬಾ ವೆಯ್ಟ್ ಇದ್ದೀರಾ ನೀವು, ವೆಯ್ಟ್ ಕರ್ಗಿಸ್ಬೇಕು. ಸರ್ ವೆಯ್ಟ್ ಕರ್ಗೋದಿರ್ಲಿ ಸರ್, ಯಾವ ಕಾಲಕ್ಕೂ ಕರ್ಗೋದಿಲ್ಲ ಅದು. ವೆಯ್ಟ್ ಕರ್ಗಿಸಕ್ಕೆ ನೀವು ವಾಕ್ ಮಾಡಕ್ ಹೋಗ್ಬೇಡಿ. ಒಳಗಡೆ ಪಾಪಗಳಿದೆ, ಅದನ್ನ ಕರಗಿಸಿ ಭಾಗವತ ಶ್ರವಣ ಮಾಡಿ. ಗೊತ್ತಿಲ್ಲ, ದಯವಿಟ್ಟು ನೀವು ಕೇಳ್ತಾರೆ ತಪ್ಪು ತಿಳ್ಕೋಬಾರ್ದು. ಕ್ಲಾಸಲ್ಲಿ ಇದ್ರು ಅದೇ ಮಾತು ಹೇಳ್ತೀನಿ, ಇಲ್ಲ ಅಂದ್ರೆ ಅದೇ ಮಾತು ಹೇಳ್ತೀನಿ. ಹಿಂದೆ ಒಂದು ಮುಂದೆ ಒಂದು ಬೇಡ. ಸರ್ ನೀವ್ ಎಷ್ಟೇ ವಾಕ್ ಮಾಡಿ ನಿಮ್ ಹೊಟ್ಟೆ ಕರಗೋದಿಲ್ಲ, ನಿಮ್ಮ ಬೊಜ್ಜು ಕರಗೋದಿಲ್ಲ. ನಮ್ಮ ಪಾಪ ಕರಗಿಸ್ಬೇಕು. ಬೆಳಗ್ಗೆ ಎದ್ದು ಬರ್ತವೆ ಇಲ್ಲಿ ವಾಕಿಂಗ್ ಮಾಡೋದಕ್ಕೆ. ವಾಕಿಂಗ್ ಮಾಡೋದು ತಪ್ಪಲ್ಲ, ನಾನು ಹೇಳ್ತಾ ಇರೋದು. ವಾಕಿಂಗ್ ಮಾಡೋ ಒಂದು ವಿಧಾನ ಇದೆ. ರಾಜಕೀಯ ಮಾತಾಡ್ಕೊಂಡು, ಇನ್ನೊಂದು ಮಾತಾಡ್ಕೊಂಡು, ಉಗ್ಕೊಂಡು, ನಾನು ಏನ್ರಿ ಉಗಿತೀರ ರೋಡಲ್ಲಿ? ನಿಮ್ಗೆ ಬುದ್ಧಿ ಇಲ್ವಾ? ಫಿಲಂ ಹಾಡುಗಳು ಹಾಕೊಂಡು ವಾಕಿಂಗ್ ಮಾಡ್ತಿರಲ್ಲ, ಏನ್ ಕರಗುತ್ತೆ ನಿಮ್ಗೆ? ಪಾಪಗಳನ್ನ ಕರಗಿಸಿ. ಅದಕ್ಕೆ ನಾನು ಬೋರ್ಡ್ ಹಾಕಿದ್ದೀನಿ, ಮನೆ ಇಸ್ಕೊಂಡು ಬೋರ್ಡ್ ಹಾಕಿದ್ದೀನಿ ಮನೆ ಮುಂದೆ. ಪ್ರಭುಪಾದ, ಎಷ್ಟು ಜನ ಓಡಾಡ್ತಾರೆ ಅವ್ರನ್ನೆಲ್ಲ ಹಿಡ್ಕೊಳ್ಳಿ, ನಿಮ್ ಜವಾಬ್ದಾರಿ. ನಾನೇ ಅವ್ರೆಲ್ಲರೂ ನೋಡ್ತಾ ಇರ್ತಾರೆ ಪ್ರಭುಪಾದ. ಬ್ಯಾನರ್ ಹಾಕಿದೀವಿ ಮನೆ ಮುಂದೆ, ಇಸ್ಕೊಂಡು. ನಾನು ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ಪ್ರಭುಪಾದ, ಎಷ್ಟು ಜನ ಓಡಾಡ್ತಾರೆ ಈ ರೋಡಲ್ಲಿ, ಎಲ್ಲಾರು ಹಿಡ್ಕೊಳ್ಳಿ, ಬಿಡ್ಬೇಡಿ ಯಾರನ್ನು.
ಎಲ್ಲ ಕೇಡಿಗಳಾಗ್ತಾ ಇದ್ದಾರೆ. ಯಾರಿಗೂ ಭಗವಂತನ ಪ್ರಜ್ಞೆ ಇಲ್ಲ. ಬಟ್ ಏನಂದ್ರೆ ಅವ್ರಿಗೊಂದು ಕೆಟ್ಟ ಅಭಿಪ್ರಾಯ ಏನಂದ್ರೆ, ನನಗೇನು ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನನಗೇನು ಕಷ್ಟ ಇಲ್ಲ, ಕಷ್ಟ ಇರೋದು ಮಾಡ್ಕೊಂಡು ಹೋಗ್ತಾರೆ. ಹಿಂದೆ ಹಿಂಬಾಲಕರು ಇರ್ತಾರೆ, ಅವ್ನು ಹೋದ್ರೆ 4 ಜನ ಬಾಡಿ ಗಾರ್ಡ್ ಬರ್ತಾರೆ, ನನಗೇನು ಸಮಸ್ಯೆ ಇಲ್ಲ. ಬಟ್ ಈಗ ಹೇಳ್ತಾರೆ ನೋಡಿ, ಹಾ ಹೇಳ್ಬಿಟ್ಟೆ, ಇಲ್ಲಿದೆ. ಈಗಿನ ಪರಿಸ್ಥಿತಿಯಲ್ಲಿ ಸಂಕೀರ್ತನೆಯನ್ನು, ಕೃಷ್ಣ ಪ್ರಜ್ಞಾನವನ್ನು ಆರಂಭಿಸುವುದರಿಂದ ಮಾತ್ರವೇ ಈ ಜಗತ್ತನ್ನ ಉಳಿಸಲು ಸಾಧ್ಯ. ಯಾವ್ದ್ರಿಂದ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಂಕೀರ್ತನ ಚಳುವಳಿಯಿಂದ ಮಾತ್ರ ಈ ಜಗತ್ತನ್ನ ಉಳಿಸೋದಕ್ಕೆ ಸಾಧ್ಯ. ಬನ್ನಿ ಯಾರಾದರೂ. ಇಲ್ಲ, ಅದನ್ನೇ ಯಾಕೆ ಹೇಳಬೇಕು, ಯಾಕೆ ಅದನ್ನೇ ಹೇಳಬೇಕು ಅಂತ ಹೇಳ್ತೀರಾ ನೀವು? ಬನ್ನಿ ಯಾರಾದರೂ ಪ್ರಶ್ನೆ ಇದ್ರೆ ಹೇಳಿ ಕೇಳಿ. ಹಿಂದಿನ ಶ್ಲೋಕದಲ್ಲಿ ನಾವು ತಿಳಿದುಕೊಂಡಿರುವ ಹಾಗೆ ಕೃಷ್ಣ ಪ್ರಜ್ಞೆ ಇಲ್ಲದ ವ್ಯಕ್ತಿಯು ಕಳ್ಳನೆನಿಸಿಕೊಳ್ಳುತ್ತಾನೆ. ಹೌದು, ಇಷ್ಟಾನ್ ಭೋಗಾನ್ ಹಿರೋ ದೇವ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಪ್ರದಯೇಭ್ಯೋ ಭುಂಕ್ತೆ ತೇನ ಏವ ಸಹ. ಭಗವದ್ಗೀತೆ 3.12. ಇಷ್ಟಾನ್ ಭೋಗಾನ್, ನಮ್ಗೆ ಏನ್ ಭೋಗ ಮಾಡ್ಬೇಕು ಅದಕ್ಕೆಲ್ಲ ಭಗವಂತ ಕೊಟ್ಟಿದ್ದಾನೆ, ಹೊಟ್ಟೆಗೆ ಬಟ್ಟೆಗೆ ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ಯಜ್ಞ ಭಾವಿತಾ, ಯಜ್ಞಕ್ಕೆ ಅಂತ ಕೊಟ್ಟಿರೋದು. ನಾವೇನ್ ಮಾಡ್ತಾ ಇದೀವಿ? ಸೆಕೆಂಡ್ ಲೈನ್ ನೋಡಿ, ತೈರ್ದತ್ತ ಅನಪ್ರದಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಭಗವಂತ ನಮ್ಗೆ ಕೊಟ್ಟಿರೋದನ್ನ ನನಗೋಸ್ಕರ ಅಂತ ನಾನು ಉಪಯೋಗಿಸ್ತಾ ಇದ್ರೆ, ಭುಂಕ್ತೆ ಎಂಜಾಯ್ ಮಾಡ್ತಾ ಇದ್ರೆ, ಭಗವಂತ ಹೇಳ್ತಾನೆ ಸ್ಥೇನ ಏವ ಸಹ, ಅವನು ಕಳ್ಳನೇ. ಸ್ಥೇನ ಏವ ಸಹ, ಸ್ಥೇನ ಅಂದ್ರೆ ಕಳ್ಳ, ಏವ ಅಂದ್ರೆ ಕಳ್ಳನೇ. ಕಳ್ಳ ಇರ್ಬೋದು ಅಲ್ಲ, ಕಳ್ಳನೇ. ಏವ ಅಂದ್ರೆ ಸ, ಅವನು. ಯಾರು ಭಗವಂತ ಕೊಟ್ಟಿದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡದೆ ತಿಂತಾನೆ, ಅವನು ದೊಡ್ಡ ಕಳ್ಳ, ಕದೀಮ ನಂಬರ್ 1 ಅವನು. ಇಲ್ಲ, ನಾನು ಯಾರ ಮನೆ ಕದ್ದಿಲ್ಲ ಅಂತ ಹೇಳ್ಬೋದು. ನಾವು ಯಾರ ಮನೆ ಕದಿಯಕ್ ಹೋಗೋದ್ ಬೇಡ, ಭಗವಂತನೇ ಕದೀತಾ ಇದೀವಲ್ಲ. ಯಾರ ಮನೆಯಲ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ತಾ ಇಲ್ಲ ಅವರೆಲ್ಲರೂ ಕಳ್ರೆ. ಎಷ್ಟು ಜನ ಗೊತ್ತಿಲ್ಲ ನನಗೆ ಇಲ್ಲಿ ಕಳ್ರು, ಬಟ್ ಇರೋದನ್ನ ಓಪನ್ ಆಗಿ ಹೇಳ್ತೀನಿ, ಒಪ್ಕೊಳ್ಳಿ ಮತ್ತೆ. ಹೌದು, ನಾನು ಕಳ್ಳಿ ಅಂತ. ಯಾಕಂದ್ರೆ ಭಗವಂತ ಕೊಟ್ಟಿದ್ದ ಯಾಕೆ ನೋಡಿ, ಭಗವಂತನಿಗೆ ಆಫರ್ ಮಾಡುವಂತ ಭಾಗ್ಯ ಸಿಕ್ಕಿಲ್ಲ ನಮ್ಗೆ ಅಂದ್ರೆ ನಾವು ಕಳ್ರೆ. ಇದು ಯಾಕೆ ನಾನು ಅಷ್ಟು ಒತ್ತಿ ಹೇಳ್ತೇನೆ ಅಂದ್ರೆ, ಗೊತ್ತಾಗುತ್ತೆ ನಮಗೆ. ಶಾಸ್ತ್ರದಲ್ಲಿ ಏನ್ ಹೇಳ್ತಾನೆ ಕೃಷ್ಣ, ಅಯ್ಯೋ ನೈವೇದ್ಯ ಮಾಡಿಲ್ಲ ಅಂದ್ರೆ ನೀವೆಲ್ಲ ಕಳ್ಳರಾಗ್ತೀರಾ, ದಯವಿಟ್ಟು ನೈವೇದ್ಯ ಮಾಡಿ ಪ್ಲೀಸ್. ಬಾಯ್ಬಿಟ್ಟು ಹೇಳಂಗಿಲ್ಲ ಕಳ್ರು ಅಂತ, ಟಿಪ್ ಟಾಪ್ ಬಂದಿರ್ತಾರೆ. ಮತ್ತೆ ನೀವು ಕಳ್ರು ಅಂತ ಹೇಳಂಗಿಲ್ಲ, ಬೇಜಾರ್ ಮಾಡ್ಕೊಳ್ತಾರೆ. ಬಟ್ ಕೃಷ್ಣ ಹೇಳ್ದಾನೆ, ನೀವು ಕಳ್ರು. ನೀವು ಓದಿ 3.12 3.13 ಒಂದ್ಸಲ ಓದಿ. ಓದಿದ್ಮೇಲೆ ಆದ್ರೂ ಮನ್ಸ್ ಕರಗಿ ನಾವು, ಇಲ್ಲ ನಾನು ಭಗವಂತನ ನೈವೇದ್ಯ ಮಾಡ್ಬೇಕು, ಮತ್ತೆ ಮಾಡ್ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಡ್ರಿಂಕ್ಸ್ ಎಲ್ಲ ಬಿಡಿ. ಹೆಂಗ್ ಸಿಕ್ಕಾಕಿಸ್ತೇನೆ ನೋಡಿ ನಮ್ಮನ್ನ. ನೈವೇದ್ಯ ಮಾಡ್ತಾ ಇಲ್ವಾ ನೀನು? ಮತ್ತೆ ಕಳ್ಳ. ಇಲ್ಲ, ನಾನು ನೈವೇದ್ಯ ಮಾಡಕ್ಕೆ ನಮಗಿನ್ನೂ ಅಧಿಕಾರ ಅರ್ಹತೆ ಬಂದಿಲ್ಲ. ಅಲ್ಲಿವರೆಗೂ ನೀನ್ ಕಳ್ತಾನೆ ಮಾಡ್ತಾ ಇರ್ತೀಯ, ಅಲ್ಲಿವರೆಗೂ ನೀನ್ ಪಾಪನೇ ಮಾಡ್ತಾ ಇರ್ತೀಯ. ನಾವು ಭಗವಂತ ಹೇಳಿದ್ದನ್ನ ಗ್ರಾಂಟೆಡ್ ಆಗಿ ತಗೋಬಾರ್ದು. ಅಯ್ಯೋ ಹೇಳ್ತಾನೆ, ಅವನಿಗೆ ಏನ್ ಬಿಡ್ರಿ, ಅವನಿಗೆ ಕಳ್ಳ ಕೃಷ್ಣ. ಅವನಿಗೆ 16,100 ಜನ ಇದ್ದಾರೆ, ಅವನಿಂದ ದೊಡ್ಡ ಸಾಚನ ಅಂತ ಏನಾದ್ರು ಅನ್ಕೊಂಡ್ರಿ ಮತ್ತೆ ಯಾವ ಜನ್ಮದಲ್ಲೂ ನಮಗೆ ಭಕ್ತಿ ಬರೋದಿಲ್ಲ. ಅದಕ್ಕೆ ಹೇಳೋದು, ಸುಮ್ಮನೆ ಮರ್ಯಾದೆಯಿಂದ ಎಲ್ಲಿ ಭಾಗವತ ಪ್ರವಚನ ಇಡುತ್ತೆ ಅಲ್ಲೋ ಕೂತ್ಕೊಂಡು ಕೇಳಿ. ಟೈಮ್ ಇಲ್ಲ, ಪುರ್ಸೋತಿಲ್ಲ ಅಂತ ಏನಾದ್ರು ಬಿಟ್ಟಿದೀವ ನಾವು? ಭೋಗ ಎಂಜಾಯ್ ಮಾಡೋದನ್ನ ಬಿಟ್ಟಿದೀವ ಟೈಮ್ ಇಲ್ಲ ಅಂತ? ಬಿಟ್ಟಿದ್ದೀರಾ ಯಾರಾದ್ರೂ? ಇಲ್ಲಲ್ಲ. ಟೈಮ್ ಇಲ್ಲ ಅಂತ ಗಂಡ ಹೆಂಡತಿ ಜೊತೆ ಸುಖವಾಗಿರೋದು ಬಿಟ್ಟಿದೀವ? ಮಕ್ಳ ಜೊತೆ ಸುಖವಾಗಿರೋದು ಬಿಟ್ಟಿದೀವ? ಊಟ ಮಾಡೋದು ಬಿಟ್ಟಿದೀವ? ನಿದ್ದೆ ಮಾಡೋದು ಬಿಟ್ಟಿದೀವ? ಇಲ್ಲ. ಮತ್ತೆ ಭಗವಂತನ ವಿಚಾರಕ್ಕೆ ಬಂದಾಗ ಏನಾಗುತ್ತೆ? ಟೈಮ್ ಇಲ್ಲ, ಟೈಮ್ ಇಲ್ಲ ಮಾಡಬಾರ್ದು. ಈಗ ಕ್ಲಾಸ್ ಮುಗಿದ್ಮೇಲೆ ಎಲ್ಲರೂ ಭಗವದ್ಗೀತೆ ಬುಕ್ ಇಲ್ಲ ಅಂದವ್ರು ಬುಕ್ ತಗೊಂಡು ಓದಿ. 3ನೇ ಅಧ್ಯಾಯ 12ನೇ ಶ್ಲೋಕ, 13ನೇ ಶ್ಲೋಕ, 4ನೇ ಅಧ್ಯಾಯ 9ನೇ ಶ್ಲೋಕ, ಎಲ್ಲ ಓದಬೇಕು.
5ನೇ ಅಧ್ಯಾಯದಲ್ಲಿ 13, 14, 15 ಶ್ಲೋಕ ಎಲ್ಲ 7 ಶ್ಲೋಕನೂ ಓದಿ. ಬಟ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೋದು. ಮನಸ್ಸಿಗೆ ನಾಟಬೇಕು, ಇದು ಹೃದಯಕ್ಕೆ ನಾಟಬೇಕು. ಯಾವಾಗ ಭಕ್ತಿ ಮಾಡ್ತಾ ಇರೋ ಏನೋ ಅನ್ಸಲ್ಲ, ಓಕೆ ಭಗವಂತ ಖುಷಿ ಆಗುತ್ತೆ. ಓ ಭಗವಂತ ನನ್ನನ್ನ ಕಳ್ಳನಾಗಿ ಇರೋದನ್ನ ತಪ್ಪಿಸ್ಬಿಟ್ಟಿದ್ಯಾ, ನನಗೆ ಕಳ್ಳನಾಗಿ ಬದುಕುವಂತ ಅವಕಾಶ ಮಾಡಿಕೊಟ್ಟಿಲ್ಲ. ದಯವಿಟ್ಟು ನನಗೆ ತುಂಬಾ ಕೃಪೆ ಕೊಟ್ಟಿದ್ಯಾ. ಏನೋ ಒಂದಿಷ್ಟು ಭಗವಂತನಿಗೆ ಆಫರ್ ಮಾಡೋಷ್ಟು ಭಾಗ್ಯ ನನಗೆ ಕೊಟ್ಟಿದ್ಯಾ ಅವತ್ತು. ಇಲ್ಲಿ ಹೇಳ್ತಾ ನೋಡಿ, ಕೃಷ್ಣ ಪ್ರಜ್ಞೆ ಇಲ್ಲದ ವ್ಯಕ್ತಿಯು ಕಳ್ಳನೆನಿಸುತ್ತಾನೆ. ಲೌಕಿಕವಾಗಿ ಅವನು ಬಹಳ ಮುಂದುವರೆದಿರಬಹುದು, ಆದರೆ ಕಳ್ಳನು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ಕಳ್ಳನು ಕಳ್ಳನೇ, ಶಿಕ್ಷಾರ್ಹನೇ. ಕೃಷ್ಣ ಪ್ರಜ್ಞೆ ಇಲ್ಲದ್ದರಿಂದ ಇಂದು ಜನರು ಕಳ್ಳರಾಗಿದ್ದಾರೆ. ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲೋ ಅವರೆಲ್ಲರೂ ಕಳ್ಳರೆ. ಇದರಲ್ಲಿ ವಾದ ವಿವಾದ ಸಾಕ್ಷಿ ಆಧಾರ ಏನು ಬೇಕಾಗಿಲ್ಲ. ಯಾರು ಕೃಷ್ಣ ಪ್ರಜ್ಞೆ ಇಲ್ಲ ಅವ್ರು ಕಳ್ಳರೆ ಅಷ್ಟೇ. ನೋಡಿ ಎಷ್ಟು ಓಪನ್ ಆಗಿ ನಾವು ಎಷ್ಟು ಡೇರ್ ಆಗಿ ಹೇಳ್ತೀವಿ ಇದನ್ನ, ಈ ವಿಷಯವನ್ನ. ಯಾಕಂದ್ರೆ ನಂಬಿಕೆ ಇದೆ ನಮ್ಗೆ, ಕೃಷ್ಣನ ಮಾತ್ರ ನಂಬಿಕೆ ಇದೆ. ಸಂಪಾದನೆ ಮಾಡ್ತೀವಿ, ಲಕ್ಷ ಸಂಪಾದನೆ ಮಾಡ್ತೀವಿ. ಭಗವಂತನ ವಿಚಾರಕ್ಕೆ ಬಂದಾಗ ಕೈ ಶಾರ್ಟ್ ಆಗ್ಬಿಡುತ್ತೆ. ಅದೇ ಹೋಟ್ಲುಗಳಿಗೆ ಹೋದಾಗ, ಬಾರ್ಗಳಿಗೆ ಹೋದಾಗ ಟಿಪ್ಸ್ 1000 ರೂಪಾಯಿ ಟಿಪ್ಸ್. ಭಗವಂತನ ಕೊಟ್ಟಿದ್ದು ಭಗವಂತನಿಗೆ ನಾವು ಅರ್ಪಣೆ ಮಾಡ್ಬೇಕು. ಇಷ್ಟೇ ಮಾಡ್ಬೇಕಂತ ಹೇಳ್ತಾನೆ ಭಗವಂತ. ಎಷ್ಟು ಮಾಡಿದಿರೋ ನಿಮ್ಮ ಪ್ರೀತಿಯಿಂದ ಕೃಷ್ಣನಿಗೆ ಅರ್ಪಣೆ ಮಾಡಿ ಹೇಳ್ತಾನೆ. ಕೃಷ್ಣ ಪ್ರಜ್ಞೆ ಇಲ್ಲದ್ರಿಂದ ಇಂದು ಜನರು ಕಳ್ಳರಾಗಿದ್ದಾರೆ. ಇದರ ಪರಿಣಾಮವಾಗಿ ಪ್ರಕೃತಿಯ ನಿಯಮಗಳು ಅವನನ್ನ ಪ್ರಕೃತಿ ನಿಯಮಗಳಿದೆಯಲ್ಲ, ನೈಸರ್ಗಿಕ ಪ್ರಕೃತಿಯ ನಿಯಮಗಳು, ಅದು ತುಂಬಾ ಸ್ಟ್ರಾಂಗ್. ನೋಡಿ, ಬೆಂಕಿ ಗೊತ್ತಿಲ್ಲದೆ ಕೈ ಇಟ್ಟರು ಸುಡುತ್ತೆ, ಗೊತ್ತಿದ್ದಿಟ್ರು ಸುಡುತ್ತೆ. ಅದ್ರ ಪ್ರಕೃತಿ ಏನು? ಸುಡೋಬೇಕು. ಅಗ್ನಿ ಸುಡಬೇಕು, ಕೈ ಇಟ್ಟರು ಸುಡುತ್ತೆ, ಅದು ತುಂಬಾ ಕಠಿಣ. ಓ ಇದು ಮಗು ಗೊತ್ತಿಲ್ಲದೆ ಕೈ ಇಟ್ಬಿಟ್ಟಿದೆ, ಇಲ್ಲ ಹಂಗ್ ಮಾಡೋದು, ಎಕ್ಸ್ಕ್ಯೂಸೇ ಇಲ್ಲ, ಎಕ್ಸ್ಕ್ಯೂಸ್ ಇಲ್ಲ. ಕೃಷ್ಣ ಪ್ರಜ್ಞೆಗೆ ಬರಬೇಕು, ಭಗವಂತನ ಭಕ್ತಿ ಮಾಡ್ಬೇಕು, ಶಿಕ್ಷಾಗುಗಳು ದೀಕ್ಷಾಗಳು ಏನ್ ಹೇಳ್ತಾರೆ ಕೇಳಬೇಕು, ವೈಷ್ಣವರ ಸೇವೆ ಮಾಡ್ಬೇಕು. ಸುಮ್ಮನೆ ಮನೆಯಲ್ಲಿ ನೆನ್ನೆ ಓದುದಲ್ಲ, ಒಂದೋ ಹೆಂಡತಿಗೋ ಗಂಡನಿಗೋ ಮಕ್ಕಳಿಗೋ ಸಮಾಜಕ್ಕೋ ನಾಯಿಗೋ ಸೇವೆ ಮಾಡ್ಕೊಂಡಿರ್ಬೇಕಾಗುತ್ತೆ. ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ಇದನ್ನೇ ಸೇವೆ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದು ಭಕ್ತಿ ಇಲ್ವಾ ಅಂತ ಮತ್ತೆ ಯಾರು ಹೇಳಬಾರ್ದು. ಅಲ್ಲಿ ಮೇಲೆ ಅನ್ಮ್ಯೂಟ್ ಮಾಡಿದ ತಕ್ಷಣ ಶ್ರೀನಿವಾಸ ಪ್ರಭು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅದು ಭಕ್ತಿ ಅಲ್ವಾ ಪ್ರಭು? ಸಾಯಿಬಾಬನ್ ಭಕ್ತಿ ಮಾಡಿದ್ರು ಭಕ್ತಿ ಅಲ್ವಾ ಅಂತ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಅವರು. ನಮ್ಗೆ ಏನು ಆನ್ಸರ್ ಮಾಡಕ್ಕಾಗಲ್ಲ. ಮಾಡ್ಕೊಳ್ಳಿ, ಯಾರಿಗೆ ಏನ್ ಬೇಕು ಅದು ಮಾಡ್ಕೊಳ್ಳಿ. ಕೃಷ್ಣ ಏನ್ ಹೇಳ್ತಾ ಹೇಳ್ತೀವಿ ನಾವು, ಸ್ಟ್ರಾಂಗ್ ಆಗಿ ಹೇಳ್ತೀವಿ ಅಷ್ಟೇ. ಪೃಥು ಮಹಾರಾಜನಿಗೆ ಬಿಡ್ತಲ್ಲ ಭೂಮಿ, ನೀನ್ ರಾಜ ಸರಿ ಇಲ್ಲ, ನೀನು ಕಳ್ಳ. ಪೃಥು ಮಹಾರಾಜ ಭೂಮಿನ ಕೊಲ್ಲಬೇಕು ಅಂತ ಹೋದವನಲ್ವಾ. ಇವಾಗ ತನ್ನ ಪ್ರಾಬ್ಲಮ್ಸ್ ಹೇಳ್ತಾಳೆ ರಾಜನಿಗೆ, ನೀನಂತ ರಾಜರು ಇರೋದಕ್ಕೆ ನಾನು ಈ ನನಗೆ ದುರ್ಗತಿ ಬಂತು ಅಂತ. ಓಕೆ ಆಯ್ತು, ನಮ್ ತಪ್ಪನ್ನು ನಾವು ಒಪ್ಕೊಳ್ತೀವಿ. ತಪ್ಪನ್ನು ಒಪ್ಕೊಂಡು ನಾವೇನ್ ಮಾಡ್ಬೇಕು, ಹೇಗೆ ನಾವು ಭಕ್ತಿ ಮಾಡ್ಬೇಕು, ಏನ್ ಮಾಡ್ಬೇಕು ನೋಡಿ. ಜಗತ್ತಿನ ಜನರು ಕೃಷ್ಣ ಪ್ರಜ್ಞೆಯನ್ನು ಆಶ್ರಯಿಸದಿದ್ದರೆ ಆಹಾರ ಭಾವ ಉಂಟಾಗಿ ಜನರ ಸಂಕಷ್ಟಗಳು ವಿಪರೀತವಾಗುತ್ತವೆ. ಹೇಳ್ತಾರೆ, ಸಾಕಷ್ಟು ಆಹಾರ ಧಾನ್ಯಗಳನ್ನ ಒದಗಿಸಿ ಪ್ರಜೆಗಳನ್ನ ಕಾಪಾಡಬೇಕೆಂದು ನೀನು ಬಯಸುವೆಯಾದರೆ ನನ್ನಿಂದ ಹಾಲನ್ನ ಪಡೆದು ಅವರನ್ನ ಪೋಷಿಸಲು ಇಚ್ಛಿಸುವೆಯಾದರೆ ಮೊದಲು ಈ ಉದ್ದೇಶಕ್ಕಾಗಿ ಒಂದು ಸೂಕ್ತವಾದ ಪಾತ್ರೆಯನ್ನ ನಿರ್ಮಾಣ ಮಾಡ್ಕೋ. ಅಂದ್ರೆ ಪಾತ್ರೆ ಅಂದ್ರೆ ಏನು ಮುಂದೆ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಈಗ ಇಲ್ಲಿಂದ ಮುಂದಕ್ಕೆ ಪೃಥು ಮಹಾರಾಜ ಸ್ವಯಂಭೂ ಮನುವನ್ನ ಕರುವಾಗಿ ಮಾಡಿಕೊಂಡು ಅವಳಿಂದ ಆ ಭೂಮಿಯಿಂದ ಹಾಲನ್ನ ಕರ್ಕೊಳ್ತಾನೆ. ಏನದು ಹಾಲು ಅಂದ್ರೆ, ಶ್ಲೋಕ 12. ಭೂದೇವಿಯ ಮಂಗಳಕರವೂ ಹಿತವಾದ ಮಾತುಗಳನ್ನ ಕೇಳಿ ಮಹಾರಾಜ ಪೃಥುವು ಅವುಗಳನ್ನ ಒಪ್ಪಿಕೊಂಡನು. ಓಕೆ ಆಯ್ತು, ಭೂದೇವಿ ಸಾರಿ, ಏನ್ ಮಾಡ್ಬೇಕೀಗ? ಸ್ವಯಂಭೂ ಮನುವನ್ನ ಕರುವನ್ನಾಗಿ ಪರಿವರ್ತಿಸಿ ಗೌರೂಪಿಣಿಯಾದ ಭೂದೇವಿಯಿಂದ ಸಕಲ ಗಿಡಮೂಲಿಕೆಗಳನ್ನ ಧಾನ್ಯಗಳನ್ನ ಹಾಲಿನಂತೆ ತನ್ನ ಬೊಗಸೆಯಲ್ಲಿ ಕರೆದುಕೊಂಡನು. ಭೂಮಿ ಕೂಡ ಸಿದ್ಧಳಿದ್ದಾಳೆ, ಏನ್ ಬೇಕಾದ್ರೂ ಕೊಡ್ತಾಳೆ, ಆದ್ರೆ ನಾವು ಅವಳನ್ನು ಸರಿಯಾಗಿ ನೋಡ್ಕೋಬೇಕು, ವಿಷ ಹಾಕಬಾರ್ದು.
ಯಾರಿಗಾದ್ರೂ ಇದು ರೈತರಿದ್ದು ವ್ಯವಸಾಯ ಮಾಡ್ತಾ ಇದ್ದು ವಿಷ ಆಗ್ತಾ ಇದ್ದವರಾಗಿದ್ರೆ ಇವತ್ತಿಂದ ದಯವಿಟ್ಟು ಅದನ್ನ ಮಾಡಬಾರದು, ನಿಲ್ಲಿಸಿ. ನಿಮ್ಗೆ ಏನಾದ್ರು ಮನಸ್ಸಿಗೆ ತಟ್ಟಿದ್ರೆ, ನಾಟಿದ್ರೆ. ಭೂಮಿ ವಸುಂಧರ ವಸು ಅಂದ್ರೆ ಸಂಪತ್ತು, ಧರ ಅಂದ್ರೆ ಧರಿಸಿರೋಳು. ಭೂಮಿ ಸಂಪತ್ತನ್ನ ಧರಿಸಿದಾಳೆ, ಏನ್ ಬೇಕು ಕೊಡ್ತಾಳೆ, ಮುತ್ತು ರತ್ನ ಖನಿಜ ಎಲ್ಲ ಕೊಡ್ತಾಳೆ. ಆದ್ರೆ ಯಾವುದೋ ಒಂದಿಷ್ಟು ದುಡ್ಡಿನ ಆಸೆಗೋಸ್ಕರ ಅದನ್ನ ವಿಷ ಆಗ್ಬಾರ್ದು ಹೇಳ್ತಾಳೆ ನೋಡಿ. ಭೂಮಿಯಲ್ಲಿರುವ ಎಲ್ಲ ಪ್ರಾಣಿಗಳು ಮಾನವ ಜೀವಿಗಳಿಗೆ ಬೇಕಾಗಿರುವ ಅಗತ್ಯಗಳನ್ನ ಪೂರೈಸುತ್ತವೆ. ಸೂಕ್ತ ವಿಧಾನದಿಂದ ಅವುಗಳನ್ನ ಭೂಮಿಯಿಂದ ಪಡೆಯಬಹುದು. ಎಲ್ಲವೂ ಭಗವಂತನ ಸೇರಿದ್ದು, ನಾವು ಮೋಸ ಮಾಡಿ ಪಡ್ಕೋಬಾರದು. ನೆಕ್ಸ್ಟ್ ಏನಾಗುತ್ತೆ, ಋಷಿಗಳೇನ್ ಮಾಡ್ತಾರೆ, ಚುಟುಕಾಗಿ ಹೇಳ್ಬಿಡ್ತೀನಿ. ಋಷಿಗಳು ಬೃಹಸ್ಪತಿಯನ್ನ ಕರುವಾಗಿ ಮಾಡ್ಕೊಳ್ತಾರೆ. ಅದರಿಂದ ತಮ್ಮ ಇಂದ್ರಿಯಗಳನ್ನೇ ಪಾತ್ರೆ. ಈಗ ನಿಮ್ಮ ಕಿವಿಗಳು ಪಾತ್ರೆ ಆಗ್ಬೇಕು. ಈಗ ನನ್ನ ಬಾಯಿ ಇಂದ್ರಿಯಗಳಿಂದ, ಈಗ ಕಿವಿ ನಿಮ್ಗೆ ಪಾತ್ರೆ ಆದ್ರೆ ನಾನು ಏನ್ ಹೇಳ್ತೀನಿ ಅದು ತುಂಬಿಸ್ಕೋಬೇಕು. ತಮ್ಮ ಮಾತು ಮನಸ್ಸು ಪಾತ್ರೆ ಮಾಡ್ಕೋಬೇಕು, ಬುದ್ಧಿ ಪಾತ್ರೆ ಮಾಡ್ಕೋಬೇಕು, ಕಿವಿನ ಪಾತ್ರೆ ಮಾಡ್ಕೋಬೇಕು. ಈಗ ಏನು ಭಾಗವತದಲ್ಲಿ ಬರುತ್ತೆ ಮಾತುಗಳನ್ನ ಅದನ್ನ ಹೇಳ್ತೀನಿ, ತುಂಬಿಸ್ಕೋಬೇಕು. ಇದರ ಸಲುವಾಗಿ ಎಲ್ಲ ಬಗೆಯ ವೈದಿಕ ಜ್ಞಾನವನ್ನ ಕರೆದುಕೊಂಡರು. ನೆಕ್ಸ್ಟ್, ದೇವತೆಗಳೆಲ್ಲ ಇಂದ್ರನ ಕರುವಾಗಿ ಮಾಡಿಕೊಂಡು, ದೇವತೆಗಳು ಇಂದ್ರನ ಕರುವಾಗಿ ಮಾಡಿಕೊಂಡು ಅದನ್ನ ಸೋಮರಸ ಪಡ್ಕೊಳ್ತಾರೆ. ಆಮೇಲೆ ದಿತಿಪುತ್ರರು ದೈತ್ಯರು ಏನ್ ಮಾಡ್ತಾರೆ, ಪ್ರಹ್ಲಾದನ ಕರುವಾಗಿ ಮಾಡಿಕೊಂಡು ಅವನಿಂದ ಬಗೆ ಬಗೆಯಾದ ಖನಿಜಗಳನ್ನ ಪಡ್ಕೊಳ್ತಾರೆ, ಕಬ್ಬಿಣದ ವಸ್ತುಗಳು ಪಡ್ಕೊಳ್ತಾರೆ. ಗಂಧರ್ವ ಲೋಕದಲ್ಲಿ ಅಪ್ಸರೆಯರನ್ನ ಪಾತ್ರೆಯರನ್ನ ಮಾಡಿಕೊಂಡು ಹಾಡು ನೃತ್ಯ ಇದನ್ನ ಕರ್ಕೊಳ್ತಾರೆ. ಅಂದ್ರೆ ಭೂಮಿ ಏನೆಲ್ಲ ಕೊಡ್ತಾಳೆ. ಪಿತೃಲೋಕದಲ್ಲಿ ಅರ್ಯಮನನ್ನ, ಪಿತೃನಾಮ ಅರ್ಯಮ, ಪಿತೃಗಳಲ್ಲಿ ನಾನು ಅರ್ಯಮ. ಸೊ ಪಿತೃಗಳು ಅರ್ಯಮನನ್ನ ಕರುವಾಗಿ ಮಾಡಿಕೊಂಡು ಅವರಿಂದ ಈ ಶ್ರಾದ್ದ, ಕರ್ಮಕಾಂಡ ಇವುಗಳನ್ನ ಕರ್ಕೊಳ್ತಾರೆ ಭೂಮಿಯಿಂದ. ಆಮೇಲೆ ಸಿದ್ಧ ಚಾರಣರು, ವಿದ್ಯಾಧರರು ಕಪಿಲ ಮುನಿಯನ್ನ ಕರುವನ್ನ ಮಾಡಿಕೊಂಡು ಆಕಾಶನೇ ಪಾತ್ರೆಯಾಗಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಯೋಗ ಸಿದ್ಧಿಗಳನ್ನ ಪಡ್ಕೊಳ್ತಾರೆ. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಅಷ್ಟಸಿದ್ಧಿ. ಇವತ್ತಿನ ಇದು ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ಬಿಡ್ತೀನಿ. ಆಮೇಲೆ ಕಿಂ ಪುರುಷರು ಏನ್ ಮಾಡ್ತಾರೆ, ಮಯನೆಂಬ ರಾಕ್ಷಸನ್ನ ಪಾತ್ರೆಯಾಗಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವರು ಕೆಲವು ಬ್ಲಾಕ್ ಮ್ಯಾಜಿಕ್, ಯಾರಿಗೂ ಕಾಣದಂಗೆ ಅಂತರ್ಧಾನ ಆಗೋದು, ಇದನ್ನ ಪಡ್ಕೊಳ್ತಾರೆ. ಮತ್ತೆ ಯಾವುದು ಮೊದಲಿಂದ ಹೇಳ್ಬೇಕಾ? ಈಗ ದೇವತೆಗಳು ಇಂದ್ರನ ಕರುವನಾಗಿ ಮಾಡಿಕೊಂಡು ಸೋಮರಸ ಪಡ್ಕೊಳ್ತಾರೆ. ದೈತ್ಯರು ಪ್ರಹ್ಲಾದನ ಕರುವನಾಗಿ ಮಾಡಿಕೊಂಡು ಖನಿಜಗಳನ್ನ ಪಡ್ಕೊಳ್ತಾರೆ. ಪಿತೃಗಳು ಅರ್ಯಮನನ್ನ ಕರುವನಾಗಿ ಮಾಡಿಕೊಂಡು ಶ್ರಾದ್ದ ಕರ್ಮಗಳನ್ನ ಮಾಡೋದನ್ನ ಕರ್ಕೊಳ್ತಾರೆ. ಸಿದ್ಧರು ಅಂದ್ರೆ ಸಿದ್ಧರು ಕಪಿಲ ಮುನಿಯನ್ನ ಕರುವನಾಗಿ ಮಾಡಿಕೊಂಡು ಅಷ್ಟಸಿದ್ಧಿಗಳನ್ನ ಪಡ್ಕೊಳ್ತಾರೆ. ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಜಸ್ಟ್ ನೋಟ್ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿಕ್ಕೆ ಓದಿ, ಪರವಾಗಿ ತೊಂದರೆ ಏನಿಲ್ಲ, ಗೊತ್ತಿಲ್ಲ. ಆಮೇಲೆ ಅಪ್ಸರೆಯರು ಅಂದ್ರೆ ಗಂಧರ್ವರು ಅಪ್ಸರೆಯರನ್ನ ಕರುವನ್ನಾಗಿ ಮಾಡಿಕೊಂಡು ನಾಟ್ಯ, ಹಾಡು ಇದನ್ನ ಭೂಮಿಯಿಂದ ಕರ್ಕೊಳ್ತಾರೆ. ಅಂದ್ರೆ ಯಾರಿಗೆ ಏನೇನ್ ಬೇಕೋ ಅದನ್ನ ಕರ್ಕೊಳ್ತಾರೆ, ಆಯ್ತಾ. ಆಮೇಲೆ ಕಿಂಪುರುಷರು ಮಯ ಅನ್ನೋ ರಾಕ್ಷಸನ್ನ ಕರುವಾಗಿ ಮಾಡಿಕೊಂಡು ಆ ಹಸುವಿಂದ ಅಂತರ್ಧಾನ ಆಗೋ ವಿದ್ಯೆಯನ್ನ ಕಲ್ತ್ಕೊಳ್ತಾರೆ. ಅಂದ್ರೆ ಯಾರ ಕಣ್ಣಿಗೂ ಕಾಣದೇ ಇರೋ ಅಂತರ್ಧಾನ ಆಗೋ ವಿದ್ಯೆನ ಕಲ್ತ್ಕೊಳ್ತಾರೆ. ಯಕ್ಷರು, ರಾಕ್ಷಸರು ಅಂದ್ರೆ ಯಾರು ಮಾಂಸ ತಿಂತಾರ ಅವ್ರಿಗೆ ಯಕ್ಷರು, ಅವರು ಶಿವನ ಅಂದ್ರೆ ಭೂತನಾಥ, ಶಿವನ ಅನುಚರನಾದ ರುದ್ರನನ್ನ ಕರುವನ್ನಾಗಿ ಪಡ್ಕೊಂಡು ಅವನು ತಲೆಬುರುಡೆಯಲ್ಲಿ ಆ ಹಾಲನ್ನ ಕರ್ಕೊಳ್ತಾನೆ. ಯಾರು? ರುದ್ರ. ಆ ಬುರುಡೆಲಿ ಏನಿರುತ್ತೆ? ರಕ್ತ ತುಂಬಿದ ಪಾನೀಯ ಇರುತ್ತೆ. ಗೊತ್ತಿಲ್ಲ ಯಾಕೆ ಆತರ ಹೇಳ್ತಾರೆ, ಭಾಗವತ ಹೇಳ್ತಾರೆ, ಕೇಳ್ಬೇಕಷ್ಟೆ. ರಾಕ್ಷಸರು ಯಾರು ಮಾಂಸ ತಿಂತಾರೆ, ಇಂಥ ರಾಕ್ಷಸರು ಹೇಳಕ್ಕೂ ಭಯ ಆಗುತ್ತೆ. ಮಾಂಸ ತಿನ್ನ ರಾಕ್ಷಸರು ಏನ್ ಮಾಡ್ತಾರೆ, ಶಿವನನ್ನ ಕರುವನ್ನಾಗಿ ಪಡ್ಕೊಂಡು, ಅಂದ್ರೆ ಬ್ರಾಕೆಟ್ ರುದ್ರ, ಭೂತನಾಥ ರುದ್ರನನ್ನ ಕರುವನ್ನಾಗಿ ಪಡ್ಕೊಂಡು ಆ ತಲೆಬುರುಡೆಯಲ್ಲಿ ರಕ್ತವನ್ನ ಪಡ್ಕೊಳ್ತಾರೆ. ನೋಡಿ, ಅದು ಕೊಡ್ತಾರೆ. ಯಾರು ಏನ್ ಬೇಕೋ ಕೊಡುತ್ತೆ ಭೂಮಿ, ಏನ್ ಬೇಕು ಎಲ್ಲ ಕೊಡ್ತೀನಿ.
ನೆಕ್ಸ್ಟ್ ಹಸುಗಳು, ಪ್ರಾಣಿಗಳು ಶಿವನ ವಾಹನವಾದ ವೃಷಭನನ್ನ ಕರುವಾಗಿ ಮಾಡಿಕೊಂಡು ಕಾಡನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಅರಣ್ಯವನ್ನೇ ಪಾತ್ರೆಯನ್ನಾಗಿಸಿ ಅಲ್ಲಿರೋ ಹುಲ್ಲುಗಳನ್ನ ಕರ್ಕೊಳ್ತಾರೆ. ಭೂಮಿ ಕೊಡೋದಿಲ್ವಾ ಹುಲ್ಲುಗಳನ್ನ, ಖನಿಜವನ್ನ. ಆಮೇಲೆ ಮೃಗಗಳು ಸಿಂಹನನ್ನ ಕರುವನ್ನಾಗಿ ಮಾಡಿಕೊಂಡು ಮಾಂಸ ಅಂದ್ರೆ ಅಲ್ಲಿರುವಂತ ಮಾಂಸವನ್ನ ತಮ್ಮ ಆಹಾರಕ್ಕಾಗಿ ಬಳಸ್ಕೊಡುತ್ತೆ. ಪಕ್ಷಿಗಳೆಲ್ಲ ಸೇರಿ ಗರುಡನನ್ನ ಕರುವನ್ನಾಗಿಸಿ ಭೂಮಿಯಲ್ಲಿರುವಂತಹ ಕೀಟ, ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನ ಪಕ್ಷಿಗಳು ಕ್ರಿಮಿಕೀಟ ಅದನ್ನ ತಾನೇ ತಿನ್ನುತ್ತೆ, ಅವನ್ನ ಕರ್ಕೊಳ್ತಾರೆ. ಹೀಗೆ ಭೂಮಿ ಪ್ರತಿಯೊಬ್ಬರಿಗೂ ಏನ್ ಬೇಕು ಎಲ್ಲವನ್ನ ಒದಗಿಸ್ತಾಳೆ. ಆಗ ಪೃಥು ಮಹಾರಾಜನಿಗೆ ಸಂತೋಷ ಆಗುತ್ತೆ. ಪೃಥು ಮಹಾರಾಜ ಭೂಮಿಯನ್ನ ಕ್ಷಮಿಸ್ತಾನೆ. ಇಷ್ಟು ದಿನ ಭೂಮಿ ತನ್ನ ಪ್ರಜೆಗಳಿಗೆ, ಪ್ರಜೆ ಅಂದ್ರೆ ಇನ್ಕ್ಲೂಡಿಂಗ್ ಪ್ರಾಣಿ ಪಕ್ಷಿಗಳು, ಪ್ರಜೆ ಅಂದ್ರೆ ಬರೀ ಜನರು ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಅವರು ರಕ್ಷಣೆ ಕೊಡ್ಬೇಕು. ನಮ್ಮ ಈಗಿನ ಮೂರ್ಖರವರು ಗೋಮಾಂಸ ರಫ್ತು ಮಾಡ್ತಾರೆ, ಗೋಮಾಂಸವನ್ನ ರಫ್ತು ಮಾಡ್ತಾರೆ. ಇಂಥವ್ರಿಗೆ ಏನ್ ಶಿಕ್ಷೆ ಕೊಡ್ತಾನೆ ಭಗವಂತ? ರೆಡ್ ಮೀಟ್ ಎಕ್ಸ್ಪೋರ್ಟ್ ಮಾಡೋದಲ್ಲಿ ಇಂಡಿಯಾ ನಂಬರ್ 1. ರೆಡ್ ಮೀಟ್ ನ ಎಕ್ಸ್ಪೋರ್ಟ್, ರಫ್ತು ಮಾಡೋದಲ್ಲಿ ಇಂಡಿಯಾ ನಂಬರ್ 1. ಇದು ನಮ್ಮ ಸರ್ಕಾರದ ಸಾಧನೆ. ಇಲ್ಲಿ ಹೇಳ್ತಾರೆ, ಈಗ ಭೂಮಿ ಸಂಪೂರ್ಣವಾಗಿ ರಾಜನ ಹತೋಟಿಲಿ ಇರುತ್ತೆ. ಈಗ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತುಂಬಿಸ್ಕೊಂಡಿದ್ದಾಯ್ತು. ಎಲ್ಲ ಅವ್ರವ್ರ ಪಾತ್ರೆಗಳ ತುಂಬಿಸ್ಕೊಂಡ್ರು, ಅವರು ಹೊರಟ್ರು. ಭೂಮಿಗೆ ಏನ್ ಸಿಕ್ತು ಮತ್ತೆ? ಈಗ ಕೇಳಿದವ್ರಿಗೆಲ್ಲ ಕೇಳಿದೆಲ್ಲ ಕೊಟ್ಬಿಟ್ರು. ಭೂಮಿನೂ ಯಜ್ಞ ಮಾಡಬೇಕು, ದೇವತೆಗಳು ಕೂಡ ಯಜ್ಞ ಮಾಡಬೇಕು. ಈಗ ನಮಗೆ ಕಂಪ್ನಿ ಸ್ಯಾಲ್ರಿ ಅಂತ ಕೊಡುತ್ತೆ. ಕಂಪ್ನಿಗೆ ಒಬ್ಬ ಯಜಮಾನಿ ನೇಮಿಸಿರ್ತಾರೆ, CMD, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಅವನು ಸಂಬಳ ಕೊಡ್ತಾರೆ. ಅವನಿಗೆ ಯಾಕೆ ಸಂಬಳ ಕೊಡ್ತಾರೆ? ಕಂಪ್ನಿ ನಡ್ಸ್ಕೊಂಡು ಹೋಗೋದಕ್ಕೆ ಅವನು ಸಂಬಳ ಕೊಡ್ತಾರೆ. ಕಂಪ್ನಿ ನೋಡ್ಕೊಂಡು ಹೋಗ್ಬೇಕು, ಕಂಪ್ನಿ ಅವ್ರಿಗೆ ಏನೇನ್ ಬೇಕೋ ಕೊಡ್ಬೇಕು, ಅವನಿಗೆ ಬೇಕು ಎಲ್ಲ ಕೊಡ್ಬೇಕು, ಯಾರಿಗೆ ಏನ್ ಬೇಕೋ ಕೊಡ್ಬೇಕು. ಯಾರ್ಯಾರಿಗೆ ಏನೇನ್ ಬೇಕೋ ಅನ್ನೋದು, ಏನೇನ್ ಬೇಕೋ ಕೊಡ್ಬೇಕು ಅದನ್ನ CMD ಮಾಡ್ತಾನೆ, ಅವನಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಭೂಮಿ ನಮ್ಗೆ ಏನೇನ್ ಬೇಕೋ ಕೊಡ್ತಾಳೆ, ಭೂಮಿಗೊಬ್ರು ಸಂಬಳ ಕೊಡ್ಬೇಕಲ್ಲ. ಇಂದ್ರ ನೋಡಿ, ಇದೆಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಆಗದಿರೋ ವಿಚಾರ ಏನಲ್ಲ, ಇಲ್ಲಿ ಸಿಂಪಲ್ ಆಗಿದೆ, ಅರ್ಥ ಆಗುತ್ತೆ. ಭೂಮಿ ಯಾರಿಗೆ ಏನ್ ಬೇಕೆಲ್ಲ ಕೊಟ್ಲಾ? ಈಗ ಭೂಮಿಗೆ ಏನ್ ಬೇಕು? ಭೂಮಿ ಯಾರ್ಯಾರಿಗೆ ಏನೇನ್ ಕೊಡ್ಬೇಕೋ ಅದನ್ನ ಕೊಟ್ರೆ ಭೂಮಿಗೆ ಏನ್ ಬೇಕೋ ಅದನ್ನ ಕೊಡ್ತಾನೆ. ಯಜ್ಞ, ದೇವತೆಗಳು ಕೂಡ ಯಜ್ಞ ಮಾಡ್ಬೇಕು. ದೇವತೆಗಳು ಯಜ್ಞ ಮಾಡಿಲ್ಲ ಅಂದ್ರೆ ಅವರು ತಗೊಂಡೋಗಿ ಎಲ್ಲಾದ್ರೂ ಹಾಕ್ಬಿಡ್ತಾನೆ ಭಗವಂತ. ದೇವತೆಗಳೇ ಮಾಡ್ಬೇಕು ಅಂದ ಮೇಲೆ ನಾವ್ ಯಾವ ಮೂಲೆ, ನಾವೇನು ನೋಡಿ, ಸೀರಿಯಸ್ ಮ್ಯಾಟರ್ ಇವೆಲ್ಲಾನು, ತಮಾಷೆ ಏನದಲ್ಲ ಅಥವಾ ಲೈಟ್ ಆಗಿ ತಗೊಳ್ಳೋದಲ್ಲ. ಭಗವಂತನೂ ಭಕ್ತಿ ಮಾಡ್ಬೇಕು, ಅದೊಂದು ನಿಯಮ. ನಾನು ಭಕ್ತಿ ಮಾಡ್ಬೇಕು. ನಮ್ಮ ಕಂಪ್ನಿ ಚೇರ್ಮನ್ ಇದ್ದಾನೆ, CMD, ಅವರು ಕೂಡ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕು. ಅವರು ID ಕಾರ್ಡ್ ತೋರಿಸ್ಬಿಟ್ಟೆ ಬರ್ಬೇಕು. ಸರ್, ನಾನು ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್, ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ, CMD ಇಡೀ ದೇಶಕ್ಕೆ ಗೊತ್ತಿದೆ. ಆದ್ರೂ ಸರ್ ಸೆಕ್ಯೂರಿಟಿ ಮುಂದೆ ನಮಸ್ಕಾರ ಏನಿಲ್ಲ, ID ಕಾರ್ಡ್ ತೋರಿಸ್ಬೇಕು. ID ಕಾರ್ಡ್ ಇಲ್ಲ ಅಂದ್ರೆ ಸರ್ ಪ್ಲೀಸ್ ದಯವಿಟ್ಟು ID ಕಾರ್ಡ್ ತರಬೇಕು. ಇದು ಕಂಪ್ನಿ ನಿಯಮ, ನಮ್ಮ ಕಂಪ್ನಿ ರೂಲ್ಸ್ ಇದು. ಯಾರು ಬ್ರೇಕ್ ಮಾಡಂಗಿಲ್ಲ. ನೀವು ಮಾಡಂಗಿಲ್ಲ, ನಾನು ಮಾಡಂಗಿಲ್ಲ, ಬ್ರಹ್ಮನು ಮಾಡಂಗಿಲ್ಲ, ಶಿವನು ಮಾಡಂಗಿಲ್ಲ, ಇಂದ್ರನು ಮಾಡಂಗಿಲ್ಲ. ಭಗವಂತ ಏನ್ ಮಾಡಿದಾನೆ ಅದನ್ನ ಮಾಡ್ಲೇಬೇಕು. ಧರ್ಮಂತು ಸಾಕ್ಷಾತ್ ಭಗವತ್ ಪಂಡಿತಂ. ಏನಾದ್ರು ನಾವು ಅದನ್ನ ಆಚೆ ಸೈಡ್ಗೆ ಇಟ್ಬಿಟ್ಟು ನಮ್ಗೆ ಇಷ್ಟ ಬಂದಾಗ ನಾವು ಜೀವನ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲು ಮಾಡ್ಕೊಳ್ಳಿ. ಅದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಭಗವಂತ ಸ್ವತಂತ್ರ ಕೊಟ್ಟಿದ್ದಾನೆ. ಅನುಭವಿಸುವಾಗ ಮಾತ್ರ ನನ್ನ ಹತ್ರ ಬರಬಾರದು, ಶಿಕ್ಷೆ ಅನುಭವಿಸುವಾಗ. ಅದಕ್ಕೆ ಭೂಮಿ ನಮ್ಗೆ ಏನ್ ಬೇಕೋ ಅದನ್ನ ಕೊಡ್ದಿದ್ದಕ್ಕೆ ಶಿಕ್ಷೆ ಅನುಭವಿಸ್ಲು. ಅಟ್ಟಾಡ್ಸ್ಕೊಂಡು ಹೋಗ್ತಾನೆ ಭಗವಂತ. ಅಂದ್ರೆ ಪೃಥು ಭಗವಂತನೇ, ಪೃಥು ಚಕ್ರವರ್ತಿ ಭಗವಂತನೇ, ಭಗವಂತನ ಅವತಾರನೇ. ಭಗವಂತನೇ ಭೂಮಿ ಹಿಂದೆ ಓಡಿ ಮಾಡ್ಬೇಕು, ನೀನ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಒತ್ತಾಯ ಪೂರ್ವವಾಗಿ ಮಾಡಿಸ್ಕೊಂಡು ಬಿಡೋದಿಲ್ಲ ಅವನು ಯಾರನ್ನು.
ಅದಕ್ಕೆ ಸಿಂಪಲ್ ಆಗಿ ಇಷ್ಟು ಫಾರ್ಮುಲಾ ಹೇಳ್ತೀನಿ, ಇಲ್ಲಿ ಕ್ಲಾಸ್ ಮುಗಿಸ್ತೀನಿ, ಮುಗಿತು ಇಲ್ಲಿಗೆ. ಋತುನು ಯಾಗ ಮಾಡ್ತಾನೆ ಮುಂದೆ, ಋತು ಚಕ್ರವರ್ತಿನ ಯಾಗ ಮಾಡ್ತಾನೆ, ದಶರಥನ ಯಾಗ ಮಾಡ್ತಾನೆ, ಶ್ರೀರಾಮಚಂದ್ರ ಯಾಗ ಮಾಡ್ತಾನೆ, ಎಲ್ರು ಯಾಗ ಮಾಡ್ಬೇಕು. ಇಷ್ಟೇ ಕನ್ಫ್ಯೂಷನ್. ನಮಗೆ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ಯಜ್ಞಕ್ಕಾಗೆ ಉಪಯೋಗಿಸಬೇಕು. ಯಜ್ಞ ಅಂದ್ರೆ ಭಗವಂತನಿಗಾಗಿ ಉಪಯೋಗಿಸ್ಬೇಕು. ನಿಮ್ಮ ಹತ್ರ ದುಡ್ಡು ಇದ್ರು ಅಷ್ಟೇ, ನಿಮ್ಮ ಹತ್ರ ಜ್ಞಾನ ಇದ್ರು ಅಷ್ಟೇ, ನಿಮ್ಮ ಹತ್ರ ಭೂಮಿ ಇದ್ರು ಅಷ್ಟೇ, ನಿಮ್ಮ ಹತ್ರ ಏನಿದ್ರು ಅಷ್ಟೇ, ಅದನ್ನ ಭಗವಂತನಿಗೋಸ್ಕರನೇ ಉಪಯೋಗಿಸ್ಬೇಕು. ಬ್ಯಾಂಕ್ ಅಲ್ಲಿ ಸೇಫ್ ಡೆಪಾಸಿಟ್ ಮಾಡಬಾರ್ದು, ಅದು ಪಾಪ. ಅದಕ್ಕೆ ಹೇಳೋದು ಭಗವಂತನಿಗೋಸ್ಕರ ನೀವು ಮಾಡಬೇಕು. ಯಜ್ಞ ಅರ್ಥಾತ್ ಕರ್ಮಣೋ ಅನ್ಯತ್ರ, ಭಗವಂತನಿಗಲ್ಲದೆ ಬೇರೆ ಅನ್ಯ ಮಾಡಿದ್ರೆ ಲೋಕೋಯಂ ಕರ್ಮ ಬಂಧನ. ಓಕೆ, ಸರಿ. ಭಗವಂತನಿಗೋಸ್ಕರ ಮಾಡ್ಬೇಕು. ಏನ್ ಮಾಡ್ಬೇಕು ಭಗವಂತನಿಗೋಸ್ಕರ? 4 ನಿಯಮಗಳು ಪಾಲನೆ ಮಾಡಿ. ಮಾಂಸಾಹಾರ ಬಿಡಿ. ಕಷ್ಟ ಅಂದ್ರೆ ಮತ್ತೆ ಭಕ್ತಿ ಮಾಡಕ್ ಹೋಗ್ಬೇಡಿ, ಮತ್ತೆ ಆಗೋದಿಲ್ಲ ಅದು. ನಾವು ಪುರದಮ್ಮಕ್ಕೆ ಹೋಗ್ತೀವಿ, ಕಬ್ಬಾಳಮ್ಮಕ್ಕೆ ಹೋಗ್ತೀವಿ, ಅಲ್ಲಿ ಮುನಿಯಪ್ಪನ್ ಮಾಡ್ತೀವಿ, ಮರಿ ಹೊಡಿತೀವಿ, ನಮ್ಮನ್ನ ಹೊಡಿತಾರೆ. ಮತ್ತೆ ನಮ್ಮನ್ನ ಯೂಪಸ್ತಂಭದಲ್ಲಿ ನಿಲ್ಸ್ಬಿಟ್ಟು ಇಲ್ಲಿಗೆ ಕತ್ತಿಗೆ ಹಾಕ್ಬಿಟ್ಟು ನಮ್ಮನ್ನ ಹೊಡಿತಾರೆ. ಏನ್ ಮಾಡ್ಬೇಕು ಅವರು? ಇವಾಗ ಹೊಡೆಯೋದಿಲ್ಲ, ಇವಾಗ ಇನ್ನು ಪುಣ್ಯ ಇದೆ ನಮ್ಮಲ್ಲಿ. ಪುಣ್ಯ ಇರೋದಕ್ಕೆ ನಾವಿನ್ನೂ ಈ ದೇಹದಲ್ಲಿ ಬದುಕಿದ್ದೀವಿ. ಇದನ್ನ ತೀರ್ಸ್ಕೊಂಡು ಹೋಗ್ಬೇಕು ನಾವು. ಇದೆಲ್ಲ ಪುಣ್ಯ ಕರಗ್ತಾ ತೇತಂ ಭುಕ್ತ ವಿಶಾಲಂ ಸರ್ವಲೋಕೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ಶಾಂತಿ. ಈ ಪುಣ್ಯ ಇರೋವರೆಗೂ ನಮ್ಗೆ ಏನು ತೊಂದರೆ ಇಲ್ಲ. ವೆಂಟಿಲೇಟರ್ ಹಾಕಿರೋವರೆಗೂ ಪ್ರಾಣ ಹೋಗಲ್ಲ, ಹಂಗೆ ಇರುತ್ತೆ. 3 ದಿನ ಹಂಗೆ ಇರುತ್ತೆ. ಅದನ್ನ ತೆಗೆದ್ಬಿಡಿ, ಪಟ್ಟಂತ ಹೋಗ್ಬೇಕು. ಎಲ್ಲಿವರೆಗೂ ವೆಂಟಿಲೇಟರ್ ಇಟ್ಟಿರ್ತಾರೆ ಅಲ್ಲಿವರೆಗೂ ನಾವು ಎಂಜಾಯ್ ಮಾಡ್ತಾ ಇದೀವಿ. ವೆಂಟಿಲೇಟರ್ ತೆಗೆದ ತಕ್ಷಣ ಏನಾಗುತ್ತೆ? ಪಟ್ಟಂತ ಹೋಗ್ಬಿಡ್ತೀವಿ. ಪುಣ್ಯ ಏನೋ ಕಿಂಚಿತ್ ಇರೋದಕ್ಕೆ ನಾವು ಬದುಕಿದೀವಿ. ನಾವು ಮಾಡ್ದಂಗೆ, ನಾವು ಇಷ್ಟ ಬಂದಂಗೆ ಇದ್ದೀವಿ. ನಾವು ಭಗವಂತನ ಭಕ್ತಿ ಮಾಡದೆ ಯಾವಾಗ ಪುಣ್ಯ ನಾಶ ಆಯ್ತು, ಕ್ಷೀಣ ಆಯ್ತು, 0 ಆಯ್ತು, ಪುಣ್ಯ ತಗೊಂಡು ಹಂದಿ ಜನ್ಮಕ್ಕೆ ಆಗ್ತೀನಿ, ಅಲ್ಲಿ ಅನುಭವಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮಾಂಸಾಹಾರ ಬಿಡಬೇಕು, ಮದ್ಯಪಾನ ಬಿಡಬೇಕು, ಜ್ಯೂಸ್ ಆಡೋದನ್ನ ಬಿಡಬೇಕು, ಅನೈತಿಕ ಸಂಬಂಧ ಬಿಡಬೇಕು. ಇಷ್ಟು ಬಿಡಬೇಕು. 4 16 ಜಪ ಮಾಡಬೇಕು. ಇಷ್ಟೇ ಮಾಡ್ಬೇಕಾಗಿರೋದು ನಾವು ಕಲಿಯುಗದಲ್ಲಿ. ಇಷ್ಟೇ ಮಾಡ್ಬೇಕು. 16 ಜಪ ಮಾಡಬೇಕು. ಬೇಸಿಕ್ ನಾವು ರೆಗ್ಯುಲೇಟ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು. ಮಿಕ್ಕಿದ್ದು ಕೃಷ್ಣ ಪ್ರಜ್ಞೆಗೆ ಏನ್ ಮಾಡ್ಬೇಕು ಅದು ತಾನಾಗಿ ಹಿಡ್ಕೊಂಡು. ಇಷ್ಟೇ ಕಲಿಯುಗದಲ್ಲಿ. ಯಾವ್ದೋ ಊರಬ್ಬ ಮಾಡ್ತೀವಿ, ಅದ ಮಾಡ್ತೀವಿ, ಆ ಜಾತ್ರೆ ಮಾಡ್ತೀವಿ, ಮರಿ ಹೊಡಿತೀವಿ, ಕುರಿ ಬಲಿ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಕಲಿಯುಗದ ಯುಗ ಧರ್ಮ ಯಾವುದು? ನಾಮ ಸಂಕೀರ್ತನ ಯಸ್ಯ ಸರ್ವ ಪಾಪ ಪ್ರಣಾಶನ. ಭಗವಂತ ನಾಮ ಹೇಳದೆ ಏನ್ ನಾವು ಭಕ್ತಿ ಮಾಡ್ತೀವಿ. ಅಮ್ಮನಿಗೆ ಅದೇ ಕೆಲಸ, ದಿನ ಫೋನ್ ಮಾಡೋದು, ಮಾಡ್ರಿ ಹರೇ ಕೃಷ್ಣ ಮತ್ತೆ ಹೇಳ್ರಿ. ನಾಲ್ಗೆ ತಿರುಗಲ್ಲ, ಬೈಯಕ್ ನಾಲ್ಗೆ ತಿರುಗುತ್ತೆ. ಮತ್ತೆ ಕಂಡ್ಕೊಂಡವ್ರ ಮನೆ ವಿಚಾರ ಮಾಡಕ್ ನಾಲ್ಗೆ ತಿರುಗುತ್ತೆ. ಹರೇ ಕೃಷ್ಣ ಹೇಳಕ್ ನಾಲ್ಗೆ ತಿರುಗೋದಿಲ್ವಾ? ನಾವು ಯಾರನ್ನೂ ಬಿಟ್ಟಿಲ್ಲ. ಅಮ್ಮ ಯಾರೆಲ್ಲ ರಿಲೇಷನ್ಸ್ ಎಲ್ಲ ಫೋನ್ ಮಾಡಿ ಬಾಯಿ ಮುಚ್ಕೊಂಡು ಮರ್ಯಾದೆ ಅಂತ ಜಬರ್ದಸ್ತ್ ಇದ್ದಾಳೆಲ್ಲ. ಮಂತ್ರ ಹೇಳಿಲ್ಲ ನೀವು, ಏನ್ ಬಂದಿರೋದು ನಿಮಗೆ ಹರೇ ಕೃಷ್ಣ ಮಂತ್ರ ಹೇಳೋದಕ್ಕೆ? ಇಷ್ಟೇ, ಬೇರೆನೇ ಇಲ್ಲ. ಫೈರ್ ಅಷ್ಟೇ. ಕಂಡು ಮನೆ ವಿಚಾರ ಮಾಡಕ್ ಟೈಮ್ ಇದೆ ನಮಗೆ. ಧಾರಾವಾಹಿ ಪಿಕ್ಚರ್ ಅನ್ನೋ ಟೈಮ್ ಇದೆ, ಇದು ಮಾಡೋ ಟೈಮ್ ಇಲ್ವಾ? ಯಾರಿಗ ಹೊಸಬ್ರು ಏನು ಗೊತ್ತಿಲ್ಲ ಅವ್ರಿಗೆ ಹಂಗೆ ಹೇಳಬೇಕು. ಯಾಕಂದ್ರೆ ಏನೋ ಹೇಳ್ತಾರೆ ಅನ್ಕೊಬಿಡ್ತಾರೆ. ಅದಕ್ಕೆ ಎಲ್ರಿಗೂ ಫೋನ್ ಮಾಡಿ ಕ್ಲಾಸ್ ಕೇಳಿ. ಏನು ಅರ್ಥ ಆಗಲ್ಲ ಪರವಾಗಿಲ್ಲ, ಅರ್ಥ ಆಗದು ಪರವಾಗಿಲ್ಲ, ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಹಾಗೆ ನೀವು ಮಾಡ್ಬೇಕು. ನಿಮ್ ಫ್ರೆಂಡ್ಸ್ ಗಳಿಗೆ ರಿಲೇಟಿವ್ಸ್ ಕಾಲ್ ಮಾಡಿ ಏನ್ ವಿಷಯ ನಾವು ಚರ್ಚೆ ಮಾಡಿದ್ವಿ ಅದನ್ನ ಅವ್ರಿಗೆ ಹೇಳಿ, ಒಂದು 5 ನಿಮಿಷ 10 ನಿಮಿಷ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಜಪ ಮಾಡಕ್ಕೆ ಹೇಳಿ. ಅಟ್ಲೀಸ್ಟ್ 1 ರೌಂಡ್. ಮಾತಾಜಿ ಸ್ಟ್ರಾಂಗ್, ಮಾತಾಜಿ. ಅಂದ್ರೆ ಗೊತ್ತಿಲ್ಲದಾಗ ನಾವು ಹಂಗೆ ಮಾಡ್ತಾ ಇದೀವಿ. ಗೊತ್ತಾದ್ಮೇಲೆ ನಾವೇನ್ ಮಾಡ್ತೀವಿ? ಕನ್ವಿನ್ಸ್ ಮಾಡ್ತೀವಿ. ಸುಮ್ಮನೆ ಒಂದೇ ಸಲ ಹೇಳ್ತಾ ಇಲ್ಲ, ಕನ್ವಿನ್ಸ್ ಮಾಡಿದ್ದೇವೆ. 3 ವರ್ಷದಿಂದ 4 ವರ್ಷದಿಂದ ಕನ್ವಿನ್ಸ್ ಮಾಡಿ ಅವ್ರಿಗೆ ನಾಲ್ಗೆ ತಿರುಗೋದಿಲ್ಲ. ಪರವಾಗಿಲ್ಲ, ಹೇಳ್ಬೇಕು ಅನ್ನೋ ಇಚ್ಛೆ ಇದ್ರೆ ಸಾಕು, ಭಗವಂತ ಏನೋ ಒಂದು ಮಾಡ್ಕೊಂಡು ಹೋಗ್ತಾನೆ. ಆ ಇಚ್ಛೆನೆ ಬೆಳ್ಸಕ್ಕೋಸ್ಕರ ಹಂಗೆ ಹೇಳ್ತಾ ಇರೋದು ಅಷ್ಟೇ, ಬೇರೆ ಏನೇನ್ ಯಾವ ಉದ್ದೇಶನಲ್ಲ. ಬೆಳೆಸ್ಕೊಳ್ಳಿ, ಓದಕ್ ಬರಲ್ಲ, ಓಕೆ ಆಯ್ತು, ಜಪ ಮಾಡಿ, ಕ್ಲಾಸ್ ಕೇಳಿಸ್ಕೊಳ್ಳಿ. ಸೊ ನೀವೆಲ್ಲರೂ ಅಷ್ಟೇ, ಎಲ್ಲರೂ ನಿಮ್ಮ ರಿಲೇಷನ್ಸ್ ಯಾರಿದ್ದಾರೆ ಫೋನ್ ಮಾಡಿಸಿ ಅವ್ರಿಗೆ ಹೇಳಿ, ಜಪ ಮಾಡಿಸಿ, ಶ್ರವಣ ಮಾಡಿಸಿ. ಅವರಿಗೆ ಎಷ್ಟು ವಿಚಾರ ಇದೆ ನೋಡಿ. ನಾವು ಹೆಂಗ್ ಬದುಕ್ತಾ ಇದೀವಲ್ವಾ, ನಮ್ಗೆ ಬೇಜಾರಾಗುತ್ತೆ ಈ ತರ ಬದುಕೋದು.
ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. ವಾಂಛಾ ಕಲ್ಪತರುಕ್ಷ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ.